IVM. ಒಂದು ದೇಶದ ಇಲ್ಲ ಜನರ ಡೆವಲಪ್ಮೆಂಟ್ ನಾವ್ ಹೇಗ್ ನೋಡಬಹುದು? ಈ ಅಭಿವೃದ್ಧಿ ಕ್ಷೇತ್ರ ಭಾರತದಲ್ಲಿ ಹೇಗೆ ಬದಲಾಗ್ತಾ ಇದೆ? ಅಭಿವೃದ್ಧಿಯಲ್ಲಿ ಸರ್ಕಾರ, ಖಾಸಗಿ ವಲಯ, ಸಾಮಾಜಿಕ ಸಂಸ್ಥೆಗಳು ಎಲ್ಲರ ಪಾತ್ರ ಹೇಗೆ ಬದಲಾಗುತ್ತಾ ಇದೆ? ಮತ್ತು ಮುಖ್ಯವಾಗಿ ಅಭಿವೃದ್ಧಿ ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಇವತ್ತು ಯಾವ ತರ ಹೊಸ ಅವಕಾಶಗಳಿವೆ? ಬನ್ನಿ, ಇವತ್ತು ನನ್ನ ಸ್ನೇಹಿತ ಮತ್ತು ಕೋ-ಹೋಸ್ಟ್ ಸೂರ್ಯ ಡಾಕ್ಟರ್ ಆರ್ ಬಾಲು ಅವ್ರ ಜೊತೆ ಮಾತಾಡ್ತಾರೆ. ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಒಬ್ಬ ಡೆವಲಪ್ಮೆಂಟ್ ಎಕ್ಸ್ಪರ್ಟ್, ಲೇಖಕ, ಸೋಷಿಯಲ್ ಆಂಟರ್ಪ್ರಿನರ್ ಮತ್ತು ಸರ್ಕಾರಗಳ ಜೊತೆ ಹಲವಾರು ವಿಧಾನದಲ್ಲಿ ಮತ್ತು ಸ್ಥಾನಗಳಲ್ಲಿ ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಅವರು ಮೈಸೂರಲ್ಲಿ 1984 ಅಲ್ಲಿ SVYM ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸ್ಥಾಪಿಸಿ ಇವತ್ತಿನ ತನಕ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ, ಸೂರ್ಯ ಮತ್ತು ಡಾಕ್ಟರ್ ಬಾಲು ಅವರ ಅಭಿವೃದ್ಧಿಯ ಚರ್ಚೆ ನಾವೆಲ್ಲ ಕೇಳೋಣ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಕೇಳುಗರೆಲ್ಲರಿಗೂ. ನಾನು ಸೂರ್ಯ ಪ್ರಕಾಶ್. ತಲೆಹರಟೆ ಪಾಡ್ಕಾಸ್ಟ್ ನ ಇಂದಿನ ಕಂತಿಗೆ ಸುಸ್ವಾಗತ. ಇಂದಿನ ಕಂತಿನಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ. ನಮ್ ಜೊತೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ, ಯಾರೆಲ್ಲರೂ ಡಾಕ್ಟರ್ ಬಾಲು ಅಂತ ಎಲ್ಲರೂ ಕರೀತಾರೆ. ಸರ್, ನಾನು ನಿಮ್ಮನ್ನ ಹಾಗೆ ಕರಿತೀನಿ, ಆತ್ಮೀಯತೆನೂ ಇರುತ್ತೆ. ದಯವಿಟ್ಟು. ಸೊ ತುಂಬಾ ಸಂತೋಷ. ತಮ್ಮ ಇಷ್ಟೊಂದು ಕೆಲಸಗಳ ಮಧ್ಯೆನೂ ನೀವು ಈ ರೆಕಾರ್ಡಿಂಗ್ ಗೆ ಒಪ್ಕೊಂಡಿದ್ದೀರಾ. ತುಂಬಾ ಸಂತೋಷ ಸರ್, ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು. ಬಹಳ ಸಂತೋಷ ಆಗತ್ತೆ ಭಾಗವಹಿಸ್ಲಿಕ್ಕೆ. ಹರಟೆ ಹೊಡಿಯಕ್ಕೆ ಯಾರು ಬೇಡ ಅಂತ ಹೇಳಲ್ವಲ್ಲ. ಸ್ವಲ್ಪ ನೀವು ಡೆಲ್ಲಿನಲ್ಲಿ ಕೂತ್ಕೊಂಡಿದ್ದೀರಾ, ಅಲ್ಲೂ ಸ್ವಲ್ಪ ಚಳಿ ಇದೆ. ಬೆಂಗಳೂರಲ್ಲಂತೂ ಚಳಿ ಕೊರಿತಾನೆ ಇದೆ. ಸೊ ಈ ಒಂದು ಕಾಫಿನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ತುಂಬಾನೇ ಸಂತೋಷ ಸರ್ ನೀವು ಬಂದಿರೋದು. ಸರ್, ಇಲ್ಲಿ ನಾವು ಔಪಚಾರಿಕವಾದ ನಿಮ್ಮ ಒಂದು ಇಂಟ್ರೊಡಕ್ಷನ್ ಎಲ್ಲರಿಗೂ ಕೇಳೋರಿಗೆ ನಾವು ಕೊಟ್ಟಿರ್ತೀವಿ ನಾವು ಟೆಕ್ಸ್ಟ್ ಅಲ್ಲಿ. ಸೊ ಡೈರೆಕ್ಟ್ ಆಗಿ ಒಂದು ಮೂಲಕ್ಕೆ ಹೋಗುವುದಾದ್ರೆ, ತಾವು ಈ ಅಭಿವೃದ್ಧಿ ಕ್ಷೇತ್ರ ಅಂತ ಏನ್ ಕರ್ಸ್ಕೊಳ್ಳುತ್ತೆ ಅದರಲ್ಲಿ ತಾವು ಎಷ್ಟೊಂದು ಕೆಲಸ ಮಾಡಿದಾರೆ. 30-35 ವರ್ಷದಿಂದ ತಾವು ನಿರಂತರವಾಗಿ ಶ್ರಮಿಸ್ತಿದ್ದೀರಾ. ಇಲ್ಲಿ ಬದಲಾವಣೆ ಏನ್ ಕಾಣಿಸ್ತಿದೆ ನಿಮ್ಗೆ? ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಯಾಕೆಂದ್ರೆ ಅಭಿವೃದ್ಧಿ ಕ್ಷೇತ್ರ ಅದಂದ್ರೆ ಒಂದು ಚಿತ್ರಣ ನಮಗ್ ಬರುತ್ತೆ. ಅದು ಎಸ್ಪೆಷಲಿ ತಾವು ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾಸ್ ಅಲ್ಲಿ ಕೆಲಸ ಮಾಡಿ ಬಂದವರು. ತಮ್ಮ ಅನಿಸಿಕೆಯಲ್ಲಿ ಈ ಅಭಿವೃದ್ಧಿ ಕ್ಷೇತ್ರ ಅನ್ನೋದು ಹೇಗ್ ಬದಲಾಗಿದೆ, ಯಾಕೆ ಬದಲಾಗಿದೆ, ಅದೊಂದು ಮೂಲ ಚಿತ್ರ. ಇದು ಎರಡು ತರದಲ್ಲಿ ನೋಡ್ಬೋದು ಸೂರ್ಯಪ್ರಕಾಶ್. ಇದು ಬದಲಾವಣೆ ಅನ್ನೋದು ಬದಲಾವಣೆನ ಅರ್ಥೈಸ್ಕೊಳ್ಳುವಂತ ಸಾಮರ್ಥ್ಯ ಇರುವವನಿಗೆ ಅದು ಬದಲಾವಣೆ ಕಾಣಿಸುತ್ತೆ. ಸುಲಭವಾಗಿ ಹೇಳಂಗಿದ್ರೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಂಗಿದ್ರೆ, ನಾವು ಆಂತರಿಕವಾಗಿ ಬೆಳೀತಾ ಬಂದಾಗ ನಮ್ಮ ಚಿಂತನೆಗಳು, ನಮ್ಮ ಭಾವನೆಗಳು, ನಮ್ಮ ಅನುಭವವನ್ನ ಅರ್ಥಕೊಳ್ಳುವಂತಹ ಹಾಗೂ ಅನುಭವದಿಂದ ಬರುವಂತ ಅರ್ಥವನ್ನ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಿಗೆ ಆದಾಗ ನಮಗೆ ಬದಲಾವಣೆ ಕಾಣಿಸುತ್ತೆ. ಸೊ ಬದಲಾವಣೆ ಆಗ್ತಿದ್ಯೋ ಇಲ್ವೋ, ನಾವು ಬದಲಾವಣೆ ಆಗ್ತಿದ್ದಾಗ ಬದಲಾವಣೆ ಆಗ್ತಿದೆ ಅಂತ ಒಂದು ಭ್ರಮೆ ಕೂಡ ಬಂದ್ಬಿಡುತ್ತೆ. ಸೊ ಎರಡು ತರದ ಒಂದು ವ್ಯಾಖ್ಯಾನ ನೀಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನನಗೆ ಅಭಿವೃದ್ಧಿ ಏನು ಅಂತ ನನ್ನ ಒಂದು ಪಯಣದಲ್ಲಿ ಅಭಿವೃದ್ಧಿಯ ಒಂದು ವಿಶ್ಲೇಷಣೆ ಅಥವಾ ಅಭಿವೃದ್ಧಿಯ ಒಂದು ವ್ಯಾಖ್ಯಾನವನ್ನ ನಾನು ಅರ್ಥೈಸ್ಕೊಂಡಿದ್ದ ಹಿನ್ನೆಲೆಯಲ್ಲಿ ನಾನ್ ಕಂಡಂತದ್ದು ಒಂದು. ಅನುಭವ ಆಧಾರಿತವಾಗಿ ನಾನ್ ಬೆಳೆದು ಬಂದಂತ ದಾರಿಯಲ್ಲಿ ಅನುಭವ ಆದಾಗೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಅರ್ಥೈಸ್ಕೊಂಡದ್ದು ಇನ್ನೊಂದು. ಮೂರನೇದಾಗಿ, ಹೊರ ಸಮಾಜದ ಅದು ನಾವೇನು ಇಕೋಸಿಸ್ಟಮ್ ಅಂತ ಕರಿತೀವಿ, ಹೊರ ವ್ಯಾಪ್ತಿಯಲ್ಲಿ ಬರುವಂತ ಒತ್ತಡಗಳಿಂದ. ಉದಾಹರಣೆ ಕೊಡಬೇಕಿದ್ರೆ, ನಮ್ಮ ರಾಷ್ಟ್ರದಲ್ಲೇ ಸರ್ಕಾರವೇ ಎಲ್ಲವನ್ನೂ ಮಾಡಬೇಕು ಅಂತ ಹೊರಟು ಬಂದಂತ ಒಂದು ಸ್ವಾತಂತ್ರ್ಯ ದಿನಗಳ ನಂತರ ಬಂದಿರತಕ್ಕಂತ ಒಂದು ಅಭಿಪ್ರಾಯ. ಆದ ನಂತರ 90ನೇ ದಶಕದಲ್ಲಿ ನಮ್ಮಂಥವರಿಗೆ, ಅಭಿವೃದ್ಧಿ ಕ್ಷೇತ್ರದಲ್ಲಿ ಇದ್ದವರಿಗೆ ಬಹಳ ಆಸೆಯನ್ನ ಉತ್ಪತ್ತಿ ಮಾಡಿದಂತಹ ಒಂದು ವ್ಯಾಖ್ಯಾನ ಏನಿತ್ತು ಅಂದ್ರೆ, ಮಾರ್ಕೆಟ್ ಇಂಟಿಗ್ರೇಷನ್ ಆದಾಗ ಗ್ಲೋಬಲೈಸೇಷನ್ ಅನ್ನೋ ಪದಗಳು, ಅಥವಾ ಈ ಒಂದು ವ್ಯಾಪಾರೀಕರಣದಲ್ಲಿ ನಾವು ಏನು ಪ್ರೈವೇಟೈಸೇಷನ್ ಅಂತ ಹೇಳ್ತೇವೆ, ಇಂಥ ವಿಚಾರಗಳೆಲ್ಲ ಆದಾಗ ಅದರಿಂದ ಬರುವಂತ ಒಂದು ಪರಿವರ್ತನೆ, ಅದು ಸರ್ಕಾರಿ ಕಾನೂನು ಪರಿವರ್ತನೆ ಆದಾಗ ಬಂತಂತ ಬದಲಾವಣೆ, ಅಥವಾ ಅದರಿಂದ ಆಗತ್ತೆ ಅಂತ ಒಂದು ಭ್ರಮೆಯನ್ನು ಉತ್ಪತ್ತಿ ಮಾಡಿದ್ರಲ್ಲ, ಟ್ರಿಕಲ್ ಡೌನ್ ಎಕಾನಮಿ ಆಗ್ಬಿಡತ್ತೆ, ಎಲ್ಲರಿಗೂ ಬಡವರಿಗೆ ಬಡತನವೇ ಹೊಟ್ಟೋಗತ್ತೆ ಅಂತ ಹೇಳಿದಂತ ಒಂದು ನ್ಯಾರೇಟಿವ್ಸ್ ಏನಿತ್ತು. ಆದ್ರೆ ಇವತ್ತು ನಿಜವಾದ ಒಂದು ಕೋವಿಡ್ ಅನ್ನ ಅನುಭವಿಸಿದಂತ ಜಗತ್ತಿನಲ್ಲಿ ಅದರ ಹಿನ್ನೆಲೆಯಲ್ಲಿ ಬೆಳವಣಿಗೆ ಅಂದ್ರೆ ಏನು, ಅಭಿವೃದ್ಧಿ ಅಂದ್ರೆ ಏನು ಅಂತ ಇದ್ರ ವ್ಯಾಖ್ಯಾನವೇ ಬದಲಾವಣೆ ಆಗ್ತಾ ಇದೆ. ಸೊ ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಇದ್ಬೇಕಾದ್ರೆ ಬಹಳವಾದ ಪ್ರಶ್ನೆ ನೀವು ಕೇಳಿರ್ತಕ್ಕಂಥ. ವೈಯಕ್ತಿಕವಾಗಿ ನನ್ನ ಅನುಭವದಲ್ಲಿ ನಾನು ಈ ಕೆಲಸಗಳನ್ನ ಶುರು ಮಾಡಿದಾಗ 80ನೇ ದಶಕದಲ್ಲಿ ನನಗೇನು ಗೊತ್ತಿಲ್ಲದೆ ಇದ್ದಾಗ ಅನುಕೂಲ ಕೂಡ. ನಮಗೆ ಕಲೀಲಿಕ್ಕೆ ಒಂದು ನಮ್ರತೆ ಇರುತ್ತೆ, ಒಂದು ವಿಶಾಲತೆ ಇರುತ್ತೆ. ಆದ್ರೆ ಒಂದು ಹಿಂಸೆ ಇತ್ತು ನನಗೆ. ಈ
ನಮ್ಮ ಯೂನಿವರ್ಸಿಟಿ ಶಿಕ್ಷಣಗಳೆಲ್ಲ ಹೆಂಗಾಗ್ಬಿಡತ್ತೆ ಅಂದ್ರೆ, ಅದರಲ್ಲೂ ಕೂಡ ಹೆಚ್ಚಾಗಿ ಈ ವೈದ್ಯಕೀಯ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನನ್ಗೆ ಏನಪ್ಪಾ ನಿನ್ಗೆ ಏನ್ ಕಾಯಿಲೆ ಅಂತ ಗೊತ್ತಾಗ್ತಿಲ್ಲ, ನನಗೆ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಕ್ ಆಗಲ್ಲ. ನೀವು ಪೇಷಂಟ್ ನಿಮ್ಗೆ ಹೊಡೆದು ಬಿಡ್ತಾನೆ ಅಥವಾ ಯಾಕೆ ಸರ್ ನಿಮ್ಮ ಹತ್ರ ಯಾಕೆ ಬರ್ಬೇಕಾಗಿತ್ತು ಅಂತ ಕೇಳ್ತಾನೆ ಅಲ್ವೇ. ಸೊ ನಾವು ಗೊತ್ತಿದ್ಯೋ ಇಲ್ವೋ ಗೊತ್ತಿರೋ ತರ ನಾಟಕ ಆಡ್ಬೇಕಾಗತ್ತೆ. ಹೌದೇನಪ್ಪ ವಾಸಿ ಆಗತ್ ಬಿಡು ಅಂತ ಒಂದಷ್ಟು ಬರ್ಕೊಡ್ತೀವಿ. ಸೊ ಆ ತರಾನೇ ಬೆಳೆದ್ ಬಂದ್ಬಿಟ್ಟಿರ್ತೀವಿ ಶಿಕ್ಷಣದಲ್ಲಿ. ಐ ಡೋಂಟ್ ನೋ ಅಂತ ಪದ ನಮ್ಮ ಬಾಯಲ್ಲಿ ಬರ್ದೇ ಇರೋ ರೀತಿಯಲ್ಲ ಬೆಳೆದ್ ಬಂದ್ಬಿಡ್ತೀವಿ. ಸೊ ಅದು ನಮ್ಮ ಅಹಂಕಾರವನ್ನ ಬೆಳೆಸೋದು ಅಲ್ಲದೆ ಕಲಿಯುವ ನಮ್ರತೆಯನ್ನು ಕೂಡ ಕೆಡಿಸ್ಬಿಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬಂದಂತ ನನಗೂ ಕೂಡ ಒಂದು ಹಳ್ಳಿಗೆ ಹೋದಾಗ, ಹಳ್ಳಿಲಿ ಹುಟ್ಟು ಬೆಳೆದವನಲ್ಲ, ಹಳ್ಳಿ ನೋಡ್ದವನಲ್ಲ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಬಿಟ್ಟು ಹೊರಗಡೆ ಹೋದವನೇ ಅಲ್ಲ. ಸೊ ಹಳ್ಳಿಯ ಅನುಭವ ನನಗೆ ಆಗಿದ್ದು ಮೊಟ್ಟ ಮೊದಲಿಗೆ ನಾನು ಹೆಗಡದೇವನಕೋಟೆಯ ಗುಡ್ಡಗಾಡಿನ ಪ್ರದೇಶಕ್ಕೆ ಹೋದಾಗ. ಸೊ ಆ ಗ್ರಾಮಾಂತರ ಪ್ರದೇಶದ ಒಂದು ಅನುಭವ ಏನೇ ಆದ್ರೂ ಕೂಡ ಹಳ್ಳಿಯ ಒಂದು ಅನುಭವವನ್ನ ನಾವು ನೋಡೋದು ಹೇಗೆ, ಯಾವ ಕನ್ನಡಕದಿಂದ ನೋಡ್ತೇವೆ ಅಂದ್ರೆ ಪಟ್ಟಣದ ಅನುಭವಗಳ ಆಧಾರಿತವಾಗೇ ನೋಡ್ತೀವಿ. ಅಲ್ಲಿ ಕೊಳಾಯಲ್ಲಿ ನೀರ್ ಬರುತ್ತೆ, ಇಲ್ಲಿ ಏನಪ್ಪಾ ಕೆರೆಗೆ ಹೋಗ್ಬೇಕು, ಅಥವಾ ನಾವು ಟಾಯ್ಲೆಟ್ ಅಂದ ಕೂಡಲೇ ಒಂದು ಟಾಯ್ಲೆಟ್ ಮನೆ ಜ್ಞಾಪಕ ಬರುತ್ತೆ ವಿನಃ ಈ ಜಗತ್ತೇ ನನ್ನ ಟಾಯ್ಲೆಟ್ ಅನುಭವ ಆಗ್ಲಿಕ್ಕೆ ನನಗೆ ಅನುಭವಿಸ್ಬೇಕಾಗಿತ್ತಲ್ಲ. ಸೊ ಈ ತರ ಈ ಸಣ್ಣ ಪರಿವರ್ತನೆಯಲ್ಲಿ ನಮಗೆ ಇದೇನಪ್ಪ ಇದೇ ಡೆವಲಪ್ಮೆಂಟ್ ಅಂದ್ರೆ ನಾನು ಏನೇನು ಕಷ್ಟ ಸುಖಗಳು ಏನೇನು ಅನುಭವಿಸಿದ್ದೆ ನಾನು ನಗರ ಪ್ರದೇಶದಲ್ಲಿ, ಅದನ್ನೆಲ್ಲ ಹಳ್ಳಿಗೆ ತಂದು ಕೊಟ್ಬಿಟ್ರೆ ಅಭಿವೃದ್ಧಿ. ಸೊ ಆ ತರದ ಒಂದು ಆಲೋಚನೆಯಲ್ಲಿ ಇದ್ದೀರಾ. ಹಾಗೂ MBBS ಅಲ್ಲಿ ಹೇಳ್ಕೊಟ್ಟಿದ್ದಲ್ಲ ಏನು, ಆರೋಗ್ಯ ಕೊಡಿಸ್ಕೊಡ್ಬೇಕಪ್ಪ, ಪೌಷ್ಟಿಕವಾಗಿರ್ಬೇಕು, ಆಹಾರ ಸಿಗ್ಬೇಕು, ಒಳ್ಳೆ ಗಾಳಿ ಉಸಿರಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಸೊ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಆದ ಸಮಾಜದಲ್ಲಿ ಕಾಣಿಸುವಂತ ಚಿಹ್ನೆಗಳು ಏನಿದೆ, ಆ ಚಿಹ್ನೆಗಳನ್ನ ಅಳತೆಗೋಲಾಗಿ ಇಟ್ಕೊಂಡು ಅದೇ ಅಭಿವೃದ್ಧಿ ಅಂತ ನಂಬುವಂತ ಸಮಾಜದಲ್ಲಿ ನಾನು ಇದ್ದೆ. ಸೊ ನಾನು ಯಾವ ಭ್ರಮೆಯಲ್ಲಿದ್ದೆ ಅಂದ್ರೆ, ನಮ್ಮ ಜನಗಳಿಗೆ ಬಡವರಪ್ಪ ಇವರೆಲ್ಲ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ, ಕಾಡ್ ಮಧ್ಯೆ ಆಸ್ಪತ್ರೆ ಶುರು ಮಾಡ್ಬಿಡ್ತೀನಿ, ಆ ಮಕ್ಳಿಗೆ ಶಿಕ್ಷಣ ಬೇಕು, ಸ್ಕೂಲ್ ಶುರು ಮಾಡ್ಬಿಡ್ತೀನಿ, ಮಕ್ಳು ಸ್ಕೂಲ್ಗೆ ಬರ್ತಾರೆ, ಅಯ್ಯೋ ಸ್ಲೇಟಿಗೆ ಬರ್ತಾ ಇಲ್ಲ, ಪ್ಲೇಟಿಗೆ ಬರ್ತಾ ಇರೋದು ಅನುಭವ ಆಯ್ತು, ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಒತ್ತಡ ಕೊಡ್ತಿದೆ, ಅದೇ ಅಭಿವೃದ್ಧಿ ಅನ್ಕೊಂಡಿದ್ದೀನಿ. ಒಂದು ಅದು ಇದಕ್ಕೆಲ್ಲ ಕಾರಣ ಇದನ್ನು ಬಲಪಡಿಸುವಂತ, ಈ ವಿಶ್ವಾಸವನ್ನ ಬಲಪಡಿಸುವಂತ ಒಂದು ಬಹಳ ಕಹಿಯಾದ ಅನುಭವ ಕೂಡ ಆಗಿತ್ತು ನನಗೆ. ಒಂದು ಡಿಸೆಂಬರ್ 87ನೇ ಇಸ್ವಿ, ಸ್ವಾತಂತ್ರ್ಯ ಸಿಕ್ಕಿ 40 ವರ್ಷದ ನಂತರ ಇದು ಹಂಚ್ಕೊಳ್ಳಿಕ್ಕೂ ಬಹಳ ಕಷ್ಟ ಆಗತ್ತೆ. ನಾನು ಹೋಗಿದ್ದೀನಿ, ಯಾರು ನನ್ನನ್ನು ವೈದ್ಯ ಅಂತ ಗುರುತಿಸ್ತಾ ಇರ್ಲಿಲ್ಲ. ಇನ್ನು ಚಿಕ್ಕ ಹುಡುಗ, 22-23 ವಯಸ್ಸು, ಮೀಸೆ ಕೂಡ ಸರಿ ಬಂದಿರ್ಲಿಲ್ಲ. ಅವರೆಲ್ಲ ಮೋಸ್ಟ್ಲಿ MBBS ಪಾಸ್ ಆಗಿಲ್ಲ ಅನ್ಸತ್ತೆ, ಒಂದಷ್ಟು ಜನ ಕಾಡಲ್ಲಿ ಇರ್ಲಿ ಅಂತ ಬಂದಿದ್ದಾನೆ ಅಷ್ಟೇ, ಹೊಟ್ಟೋಗ್ತಾನೆ. ಯಾಕೆ ನಮ್ಮ ದೇಶದಲ್ಲಿ ಸೇವೆ ಮಾಡೋರ್ನು ಕೂಡ ಅಪನಂಬಿಕೆಯಿಂದ ಅವಿಶ್ವಾಸದಿಂದಲೇ ನೋಡ್ತೀವಿ. ಆ ಜಗತ್ತಲ್ಲೇ ಬಂದಂತದ್ದು ನಮ್ಮ ದೇಶ. ವಿ ಗ್ರೋ ಆನ್ ಮಿಸ್ಟ್ರಸ್ಟ್, ವಿ ಡೋಂಟ್ ಗ್ರೋ ಆನ್ ಟ್ರಸ್ಟ್. ಸೊ ನನಗೂ ಹಾಗೆ ಇತ್ತು. ಜನಕ್ಕೆ ನನ್ನ ಬಗ್ಗೆ ಕಾಡಕ್ ಬರ್ಬೇಕಿದ್ರೆ ಏನೋ ಇರ್ಬೇಕಲ್ಲ, ಇವ್ನಿಗೆ ಸುಮ್ಮನೆ ಬಂದ್ಬಿಡ್ತಾನ ಅಂತಾನೆ ಆ ಒಂದು. ಸೊ ನನಗೆ ಪೇಷನ್ಸು ಸಿಗ್ತಿರ್ಲಿಲ್ಲ. ನನಗೆ ನನ್ನ ಮನ್ಸೊಳಗೆ ಯೂನಿವರ್ಸಿಟಿ ರ್ಯಾಂಕ್ ಬಂದಿತ್ತು, ಏನಪ್ಪ ಇಷ್ಟೆಲ್ಲ ಓದ್ ಬಂದಿದ್ದೀನಿ, ನನಗೆ ಪೇಷಂಟೇ ಬರಲ್ಲ ಅಂದ್ರೆ ಬಹಳ ಸಿಟ್ಟು ಬರೋದು. ಅದೇ ಈ ಅಹಂಕಾರದ ಒಂದು ಹಿನ್ನೆಲೆ. ಸೊ ಒಂದು ದಿನ ಒಂದು ಹಾಡಿಯಲ್ಲಿ ಒಬ್ಳು ಹೆಣ್ಮಗಳು ಗರ್ಭಿಣಿ ಆಗಿದ್ದಾಳೆ ಅಂತ ಸುದ್ದಿ ಬಂತು. ನನಗೆ ಬಹಳ ಸಂತೋಷ ಆಗೈತೆ. ಸದ್ಯ ಈಗ ಅವಳಿಗೆ ಹೆರಿಗೆ ಮಾಡ್ಬಿಟ್ರೆ ನಾನು ಡಾಕ್ಟರ್ ಅಂತ ಪ್ರೂವ್ ಮಾಡ್ಬಿಡು, ನಾನು ಡಾಕ್ಟರ್ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು ಜನಕ್ಕೆ. ನಾನು ಅವ್ರಿಗೆ ನಂಬಿಕೆ ಬರ್ಬೇಕಿದ್ರೆ ನಾನು ವೈದ್ಯ ಅಂತ ತೋರ್ಸ್ಕೊಬೇಕಲ್ಲ. ಸೊ ನಾನು ಕಾಯ್ತಿದ್ದೆ, ಯಾರಿಗಾದ್ರು ಕಾಯಿಲೆ ಬರಲ್ವಾ, ಯಾರಾದ್ರೂ ಸಹಾಯ ತರ ಬರಲ್ವಾ, ಬದುಕ್ಸ್ಬಿಡಕ್ಕಾಗಲ್ವಾ ಅಂತಲೇ ಕಾಯ್ತಿದ್ದೆ. ಇವಳು ಗರ್ಭಿಣಿ ಏನ್ ಗೊತ್ತಾದ್ಲೆ ಹೋದೆ, ಹೆರಿಗೆ ಟೈಮ್ ಆಗಿದೆ ಅಂತ. ಗರ್ಭಿಣಿ ಅಂತ ಆಗಿದ್ಲು, ಬಟ್ ಹೆರಿಗೆ ಟೈಮ್ ಅಂತ. ಅವ್ಳ ಮನೆಗೆ ಹೋದ್ರೆ 14 ವಯಸ್ಸು ಹೆಣ್ಮಗಳು. ನನಗೆ ಅದು 14 ವಯಸ್ಸು ದೊಡ್ಡದಲ್ಲ, ಬಹಳ ಸಂತೋಷ ಆಗೋಯ್ತು. ಏನಪ್ಪಾ ಸದ್ಯ 14 ವಯಸ್ಸಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದನ್ನ ನಾನು ಬಹಳ ಚೆನ್ನಾಗಿ ಹೆರಿಗೆ ಮಾಡ್ಬಿಟ್ರೆ ಕೊಂಡಾಡ್ಬಿಡ್ತಾರೆ. ಅವಳು ಯಜಮಾನ್ರ ಮಗಳು ಬೇರೆ. ಯಜಮಾನ್ರ ಮಗಳಾಗಿದ್ದಕ್ಕೆ ನನಗೆ ಬಹಳಷ್ಟು ನಮ್ಗೆ ಈಸಿ ಆಕ್ಸೆಸ್ ಬಂದ್ಬಿಡತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಟೆಸ್ಟ್ ಮಾಡಿದೆ. ಮೆಡಿಸಿನ್ ಅಲ್ಲಿ ನಮ್ಗೆಲ್ಲ ಹೇಳ್ಕೊಡ್ತಾರೆ, ಚೊಚ್ಚಲ ಹೆರಿಗೆ ಸಾಧಾರಣವಾಗಿ 1 ದಿನ ಆಗತ್ತೆ, 24 ಗಂಟೆ ಆಗತ್ತೆ ಹೆರಿಗೆ ಆಗ್ಲಿಕ್ಕೆ ಅಂತ. ಆಗ್ತಾ ಶುರು ಆಗಿದ್ದೆ ಹೆರಿಗೆ ನೋವು. ಒಂದು ದಿನ ಆಗತ್ತೆ, ರಾತ್ರಿ 6:30 ಆಗಿತ್ತು. ಅಷ್ಟೊತ್ತಲ್ಲಿ ಆನೆ ಕಾಟ, ಹುಲಿ, ಅದು ಪ್ರಾಜೆಕ್ಟ್ ಟೈಗರ್ ಏರಿಯಾ ಬೇರೆ, ಹುಲಿ ಮತ್ತೆ ಚಿರತೆ ಕಾಟ. ಯಾವ್ದೋ ಹುಲಿಗೋ ಚಿರತೆಗೋ ರಾತ್ರಿ ಉಪಹಾರ ಆಗೋ ಬದಲು ಮನೆಗೆ ಬಂದ್ಬಿಡೋಣ ಅಂತ ವಾಪಸ್ ಬಂದ. ಮರುದಿನ ಬೆಳಗ್ಗೆ ಹೊರಟೆ. ನಂತೊಂದು ಚೀಲ ಆಯ್ತು, ನನ್ನ ಜ್ಞಾಪಕ ಇದೆ. ಹೋಗೋ ದಾರಿಯಲ್ಲಿ ಪುಟ್ಟಮ್ಮ ಅಂತ ನಮ್ಮ ಕಾಡು ಕುರುಬ ಹಿರಿಯ, ಆಗ ಇನ್ನು ಚಿಕ್ಕ ವಯಸ್ಸಾಕಿಗೆ, ನೀರ್ ತೆಗಿತಿದ್ವಿ. ಎಲ್ಲಿ ಹೊರಟ್ರಿ ಇಷ್ಟ ಬೇಗ? ಈ ತರ ನಾನು ಸಾಣಿ ಮಾದನ ಹಾಡಿಗೆ ಹೋಗ್ತಾ ಇದ್ದೀನಿ. ಸಾಣಿ ಮಾದಯ್ಯ ಯಜಮಾನ್ರ ಹೆಸರು, ಅಲ್ಲಿ ಯಜಮಾನ್ರ ಹೆಸರು ಜೋಡಿಸ್ಕೊಂಡು ಹಾಡಿ ಅಂತ ಕರೀತಾರೆ, ಸಾಣಿ ಮಾದನ ಹಾಡಿ. ಹೋಗ್ತಾ ಇದ್ದೀನಿ, ಅವ್ರ ಮಗಳಿಗೆ ಹೆರಿಗೆ ಮಾಡ್ಬೇಕು. ಬಹಳ ಸಂತೋಷ, ನೀವ್ ಹೋಗೋದ್ ಬೇಕಿಲ್ಲ, ರಾತ್ರಿನೇ ಹೆರಿಗೆ ಆಗೋಯ್ತು. ನನಗೆ ಬಹಳ ಬೇಜಾರಾಗೋಯ್ತು. ಏನಪ್ಪಾ ಆ ಮಗುಗ್ ಅಷ್ಟು ಕಾಯಕ್ಕಾಗ್ತಿರ್ಲಿಲ್ವಾ? ನಾನು ಡಾಕ್ಟರ್ ಅಂತ ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಹಾಳು ಮಾಡ್ಬಿಡ್ತಲ್ಲ ಈ ಅಷ್ಟು ಬೇಗ ಹೆರಿಗೆ ಮಾಡ್ಕೋ ಆಗಿ ಅಂತ. ಆದ್ರೂ ಹೋಗೋಣ ಅಂತ ಹೋದೆ. ಯಾಕಂದ್ರೆ ನಾವು ಕಣ್ಣಿಗೆ ಔಷಧಿ ಹಾಕ್ಬೇಕು ಅಂತ. ಯಾಕಂದ್ರೆ ಬರ್ತ್ ಕೆನಾಲ್ ಇಸ್ ಎ ವೆರಿ ಡರ್ಟಿ ಪ್ಲೇಸ್. ಸೊ ಮಗು ದಾಟಿ ಬಂದಾಗ ಅದಕ್ಕೆ ಕಣ್ಣಿಗೆ ಐ ಡ್ರಾಪ್ಸ್ ಹಾಕ್ಬೇಕು. ಅದಾದ ಹಾಕ್ಬಿಡ್ತೀನಿ. ಒಕ್ಕಳಿಗೆ ಆಗ ಜಂಕ್ಷನ್ ವೈಲೆಟ್ ಅಂತ ಬರುತ್ತೆ, ಇದೆಲ್ಲ ಬರೋದೇ ಇಲ್ಲ. ಒಕ್ಕಳಿಗೆ ಹಾಕ್ಬಿಟ್ಟು ಬರ್ತೀನಿ, ನೀಲಿ ಔಷಧಿ ಅಂತ ಹೋದೆ. ಗುಡಿಸ್ಲು ಹಾಡಿ ಯಜಮಾನ ಕಾಡಿಗೆ ಹೋಗಿದ್ದ ಸೌದೆ ತರ್ಲಿಕ್ಕೆ. 4 ಮನೆ ಹಾಡಿ,
ಯಜಮಾನ ಮತ್ತು ಅವ್ರ ಸಂಬಂಧಿಕ ಸೌದೆ ತರಕ್ಕೆ ಹೋಗಿದ್ದಾರೆ. ಬಿಸಿನೀರ್ ಕಾಯಿಸ್ಬೇಕು, ಮಗು ತೊಳಿಲಿಕ್ಕೆ ಮತ್ತೆ ತಾಯಿಗೆ ಸ್ನಾನ ಮಾಡಿಸ್ಲಿಕ್ಕೆ. ಆಕೆ ಒಬ್ಳೇ ಇದ್ಲು. ಗುಡಿಸ್ಲು ಒಳಗೆ ನನಗೆ ಅವಳು ಆಕೆ ಇರೋದು ಕೇಳಿಸ್ತಾ ಇದೆ, ಓಡಾಡ್ತಿದ್ದಾಳೆ, ಶಬ್ದ ಕೇಳ್ತಾ ಇದೆ. ಗಿರಿಜನ ಸಂಪ್ರದಾಯದಲ್ಲಿ ನೀ ಸೀದಾ ಮನೆ ನುಗ್ಗಲ್ಲ, ಬಾಗಿಲಲ್ಲಿ ನಿಂತ್ಕೊಂಡು ತಾಯಿ ಅಂದ್ರೆ ಅನುಮತಿ ಕೇಳ್ತೀವಿ. ನಾನು ಹಾಗೆ ಮಾಡ್ತೆ, ಬರ್ಬೋದಮ್ಮ ಒಳಗೆ? ಉತ್ತರನೇ ಇಲ್ಲ. 5 ನಿಮಿಷ ಆಯ್ತು. ನಾನ್ ನೋಡಕ್ ಬಂದಿದ್ದೀನಿ, ಒಬ್ಬ ಡಾಕ್ಟ್ರು ನನ್ಗೆ ಉತ್ತರನ ಕೊಡಲ್ವಲ್ಲ ಅಂತ ಅಹಂಕಾರ ಶುರು ಆಯ್ತಾ, ಆ ಬೀಜ ಬೆಳೀತಾ ಬಂತು. 10 ನಿಮಿಷ ಆಯ್ತು, ಸಿಟ್ಟು ಬಂತು. ಸಿಟ್ಟಲ್ಲಿ ನಾನು ಹೇಳಿದೆ ಆಕೆಗೆ, ನೋಡಮ್ಮ ನೀನ್ ಈ ಮಗು ತಗೊಂಬಂದ್ ತೋರಿಸ್ದೆ ಹೋದ್ರೆ ನಾನ್ ಒಳಗ್ ಬಂದ್ ಮಗು ನೋಡ್ಬಿಡ್ತೀನಿ ನೋಡು ಅಂತ. ಆ ಹೆಣ್ಮಗಳು ಕೂಗಿದ್ದು ಇವತ್ತು ನನ್ ಕಿವಿಲ್ ಜುಮ್ ಅನ್ನತ್ತೆ, ಇಷ್ಟು ವರ್ಷಗಳಾದ್ರೂ ಕೂಡ. ದಯವಿಟ್ಟು ಒಳಗ್ ಬರ್ಬೇಡಿ ಸ್ವಾಮಿ, ನನ್ ಮೈ ಮೇಲೆ ಏನೂ ಇಲ್ಲ ಹಾಕೊಳ್ಳಿಕ್ಕೆ. ಆ ಹೆಣ್ಮಗ್ ಚಿಕ್ಕ 14 ವಯಸ್ಸಿಗೆ ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಅವಳು ಮನೇಲಿ ಸ್ವಂತವಾಗಿ ಹೆರಿಗೆ ಮಾಡ್ಕೊಳ್ಳೋ ಅದಕ್ಕಿಂತ ದೊಡ್ಡ ತಪ್ಪು ಸಮಾಜಕ್ಕೆ. ಆಕೆ ಹೆರಿಗೆ ಮಾಡ್ಕೊಂಡು ಅವಳೇ ತನ್ನ ಮಗುವನ್ನ ಹೆರಿಗೆ ಮಾಡ್ಕೊಂಡು ಪ್ಲಾಸೆಂಟಾ ಇನ್ನೇನು ಕಸ ಹೊರಗ್ ಬರ್ಲಿಕ್ಕೆ ಬಂದಾಗ ಹಾಕೊಂಡಿದ್ದು ಒಂದೇ ಸೀರೆ ರಕ್ತ ಕರೆ ಆಗಿ ಅದನ್ನ ಆಕೆ ರಾತ್ರಿ ಒಗೆದು ಗುಡಿಸಲ ಮೇಲೆ ಒಣಗ್ಲಿಕ್ಕೆ ಹಾಕಿದ್ವಿ. ಬಿಸಿಲು ಬಂದು ಅದು ಒಣಗಿದ್ಮೇಲೆ ಪುನಃ ಸೀರೆ ಉಟ್ಕೋಬೇಕಾಗಿ. ಆ ಚಿತ್ರ ಇವತ್ತು ಕಣ್ಣಿಗೆ ಬಂದ್ರೆ, ಇದು ಇವತ್ತು ನಾವು ಗೌರಿ, ಸರಸ್ವತಿ, ಲಕ್ಷ್ಮಿ ಅಂತ ವಂದಿಸುವಂತ ಸಮಾಜ ಸಂಸ್ಕೃತಿಯಲ್ಲಿ ಈ ಒಂದು ಹೆಣ್ಣು ಮಗಳೆಲ್ಲ ತಾಯತ್ವ ಅಥವಾ ಒಂದು ದಿವ್ಯತೆಯನ್ನು ಕಾಣಕ್ ಆಗದೆ ಇರೋ ಸಮಾಜ, ಇದು ಅಭಿವೃದ್ಧಿನ ಅನ್ನೋ ಪ್ರಶ್ನೆ. ಅವತ್ ನಮ್ಗೆಲ್ಲ ಬಿಟ್ಟು ಓಡೋಗೋಣ ಅನ್ನೋಷ್ಟು ಬೇಜಾರಾಗಿತ್ತು. ಇನ್ನೊಂದ್ ಕಡೆ ವಿವೇಕಾನಂದರಿಂದ ಸ್ಫೂರ್ತಿ ಬಂದಿರೋ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ, ಮ್ಯಾನ್ ಇಸ್ ದ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ, ನಮ್ಮ ಭವಿಷ್ಯದ ಶಿಲ್ಪಿ ನಾವುಗಳೇ ಅಂತ. ಈ ತರದ ಸನ್ನಿವೇಶ ನಮ್ಮ ದೇಶದಲ್ಲಿ ಬರ್ದಾಗಿರ್ಲಿಕ್ಕೆ ಏನೆಲ್ಲಾ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ನಾನು ದೃಢ ಸಂಕಲ್ಪ ಮಾಡ್ಕೊಂಡು, ನನಗೆ ಅದೇ ಅಭಿವೃದ್ಧಿ ಆಗಿತ್ತು. ಆ ತರ ಬಡವರಿಗೆ ಒಂದು ಆರೋಗ್ಯ ಸೇವೆಯನ್ನು ಹುಡುಗಿಸ್ಕೊಡೋದು, ಶಿಕ್ಷಣವನ್ನ ಒದಗಿಸ್ಕೊಡೋದು, ಅಥವಾ ಅವರಿಗೆ ಕೆಲಸಕ್ಕೊಂದು ದಾರಿ ಹುಡುಗಿಸ್ಕೊಡೋದು, ಇದೇ ಅಭಿವೃದ್ಧಿ ಅನ್ಕೊಂಡು ಆ ಒಂದು ವ್ಯಾಖ್ಯಾನದ ಮೇಲೆ ನಾವು ಕೆಲಸವನ್ನ ಶುರು ಮಾಡ್ಕೊಂಡೆ. ಅವತ್ತಿನ ಸಮಾಜದ ವ್ಯಾಖ್ಯಾನ ಹಾಗೆ ಇತ್ತು. ಡೆವಲಪ್ಮೆಂಟ್ ಅಂದ್ರೆ ಆರ್ಥಿಕವಾಗಿ ಬೆಳಿಬೇಕು, ಬಡತನದಿಂದ ಹೊರಗೆ ಬರಬೇಕು. ಸೊ ಇದಕ್ಕಿಂತ ವಿಶೇಷವಾಗಿ ಏನು ಇರ್ಲಿಲ್ಲ. 20 ವರ್ಷ ಆ ತರ ನಂಬ್ಕೊಂಡ್ ಬಂದ, 15-20 ವರ್ಷ. ಆಸ್ಪತ್ರೆಗಳು ಕಟ್ಟಿದೆ, ಶಾಲೆಗಳು ಕಟ್ಟಿದೆ, ಕಾಲೇಜ್ ಆಯ್ತು, ಎಲ್ಲಾ ಕಡೆ ಸಂಚಾರಿ ವಾಹನಗಳಾಯ್ತು. ಎಲ್ಲೋ ಒಂದ್ ಕಡೆ ಆಗ ಅನ್ಸಕ್ ಶುರುವಾಗಿದ್ದು, ಏನಪ್ಪಾ ಇದು, ಬೆಳಗ್ಗೆ ಬರ್ತಾರೆ ಕಾಯಿಲೆಗೆ ಔಷಧಿ ಕೊಡ್ತೀನಿ, ಸಾಯಂಕಾಲ ಹೋಗ್ತಾರೆ, ಪುನಃ 1 ತಿಂಗಳು ಬಿಟ್ಕೊಂಡು ಪುನಃ ಬರ್ತಾರೆ, ಕೊಡ್ತೀನಿ. ಮೂಲತಃ ನಾನು ಬದಲಾವಣೆ ತರ್ತಾ ಇದ್ದೀನಾ, ನನ್ನಿಂದ ಜನಕ್ಕೆ ಉಪಯೋಗ ಆಗ್ತಿದ್ಯಾ ಅಂತ ಸಂದೇಹ ಬಂತು. ಬಹುಶಃ ನಾನ್ ಮಾಡ್ತಿರೋದು ಅಭಿವೃದ್ಧಿ ಅಲ್ಲ ಅನ್ಸತ್ತೆ. ನಾವ್ ಹೇಳ್ತೀವಲ್ಲ, ಒಂದ್ ಗಾಯ ಬಂದ್ರೆ ಗಾಯ ಯಾತಿಗ್ ಬಂತು ಅಂತ ನಾವು ಪರಿಶೀಲನೆ ಮಾಡದೆ ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಕಳ್ಸಿದ್ರೆ ಏನ್ ಉಪಯೋಗ? ಹೌದು, ಏನೋ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಅಭಿಪ್ರಾಯ ಬರತ್ತೆ ನಮ್ಗೆ, ಏನೋ ಮಾಡಿದೀನಿ, ನಾನ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆಳವಾದಂತ ಕಾಯಿಲೆ ಡಯಾಬಿಟಿಸ್ ಇರ್ಬೋದು, ಅದನ್ನ ಸರಿಪಡಿಸದೆ ಹೋದ್ರೆ ಗಾಯಗಳಿದ್ದೇ ಇರುತ್ತೆ. ಅದು ಸಮಾಜದಲ್ಲಿ ಮೇಲ್ಗಡೆ ಕಾಣಿಸ್ಕೊಳ್ಳುವಂಥದ್ದು ಬಡತನ ಆಗ್ಲಿ, ಹಸಿವಾಗ್ಲಿ, ಇದೆಲ್ಲ ಹೊರ ಕಾಣಿಸ್ಕೊಳ್ಳುವಂತ ಗಾಯ. ಆಳವಾದಂತ ಸಮಸ್ಯೆ ಏನು ಅಂತ ಅರ್ಥೈಸ್ಕೊಳ್ಳಿಕ್ಕೆ ನಾನು ನನ್ನ ಪ್ರಯತ್ನದಲ್ಲಿ ಇದಲ್ಲದೆ ಹೋದ್ರೆ ಇನ್ನೇನಿರ್ಬೋದು ಅಂತ ಸಂದೇಹ ಬಂದಾಗ ಕಲ್ತ್ಕೋಬೇಕು ಅನ್ನಿಸ್ತು. ಇನ್ನು ಅಷ್ಟು ಔಪಚಾರಿಕವಾಗಿ ಅದು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಇದು ಅಂದ್ಕೊಂಡು ಮ್ಯಾನೇಜ್ಮೆಂಟ್ ಅಲ್ಲಿ MPhil ಮಾಡಿದೆ. ಅದು ನನಗೆ ಉತ್ತರಗಳು ಸಿಕ್ತು ಅನ್ಸ್ಲಿಲ್ಲ. ಆಗ ಇಡೀ ಅಭಿವೃದ್ಧಿ ಬಗ್ಗೆ ಅರ್ಥೈಸ್ಕೊಂಡಿರ್ತಕ್ಕಂಥ ಜಗತ್ತು, ಅಥವಾ ಒಂದು ವಿಶ್ವವಿದ್ಯಾನಿಲಯ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯ, ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು, ಆಹ್ವಾನ ಸಿಕ್ತು. ಇದ್ದೆ, ಅಲ್ಲೂ 1 ವರ್ಷ ಇದ್ದೆ, ಫೆಲ್ಲೋ ಆಗಿದ್ದೆ, ಅಲ್ಲಿ ಓದಿದೆ. ನನಗೆ ಅಲ್ಲಿ ಓದಿದ್ರಿಂದ ಅವ್ರಿಗೇನೋ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸಿಲ್ಲ, ಅವ್ರೇನು ಉತ್ತರಗಳು ಕಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲ. ಆದ್ರೆ ಪ್ರಶ್ನೆಗಳನ್ನ ವ್ಯತ್ಯಾಸವಾಗಿ ಕೇಳಿ ಉತ್ತರಗಳನ್ನ ಹುಡ್ಕೊಳ್ಳುವಂತ ಸಾಮರ್ಥ್ಯವನ್ನ ನನಗೆ ಒದಗಿಸ್ಕೊಡ್ತದೆ. ಸೊ ವಾಪಸ್ ಬಂದಾಗ ನನಗೆ ಅರಿವಾಗಿದ್ದು, ನಮ್ಮ ದೇಶದಲ್ಲೇ ಸಾಕಷ್ಟು ಆಳವಾದಂತದ್ದಿದೆ, ಆಮೇಲೆ ಮಾತಾಡ್ತೀನಿ. ಬಟ್ ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಅಭಿವೃದ್ಧಿ ಅನ್ನೋದು ಕೇವಲ ಈ ಒಂದು ವ್ಯಾಪಾರೀಕರಣದ ಜಗತ್ತಲ್ಲಿ, ಖಾಸಗೀಕರಣ ಆಗಿರ್ತಕ್ಕಂಥ ಜಗತ್ತಲ್ಲಿ ಕನ್ಸಂಪ್ಷನ್ ಬಿಹೇವಿಯರೇ ಡೆವಲಪ್ಮೆಂಟ್. ಅದನ್ನ ಅಫೋರ್ಡ್ ಮಾಡಕ್ ಆಗುವಂತದ್ದೇ ಅಭಿವೃದ್ಧಿ, ಅಥವಾ ಕೈ ತುಂಬಾ ಸಂಪಾದಿಸುವಂತದ್ದೇ ಅಭಿವೃದ್ಧಿ. ಎಕನಾಮಿಕ್ ಗ್ರೋತ್ನೇ ಡೆವಲಪ್ಮೆಂಟ್ ಅಂತೀವಿ. ಅದಲ್ಲ, ಮನುಷ್ಯನ ಸಾಮರ್ಥ್ಯಗಳನ್ನ ಸದಾಕಾಲ ಹೆಚ್ಚಿಸ್ತಾ ಹೋಗೋದೇ ಅಭಿವೃದ್ಧಿ. ನಾನು ಇವತ್ತು ಒಂದು ಹೊಸ ಜವಾಬ್ದಾರಿಯಲ್ಲಿ ಇದ್ದೇನೆ, ನನಗೆ ಗೊತ್ತಿದೆ ಅಂತ ಅಲ್ಲ, ಅದನ್ನ ನನ್ನ ಸಾಮರ್ಥ್ಯಗಳನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಸೊ ನಾನು ಅಭಿವೃದ್ಧಿ ಹೊಂದ್ತಾ ಇದ್ದೀನಿ. ಸೊ ಯಾವುದೇ ಮನುಷ್ಯರಾಗಿರ್ಲಿ, ಅವತ್ತ ಹೆಣ್ಮಗಳು, ಅವಳು ಮಾದಿ ಅಂತ ಅವಳ ಹೆಸರು, ಅವಳ ಸಾಮರ್ಥ್ಯಗಳನ್ನು ಹೆಚ್ಚಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ 14 ವಯಸ್ಸುಗಳು ಗರ್ಭಿಣಿ ಆಗ್ತಿರ್ಲಿಲ್ಲ. ಅವಳ ಸಾಮರ್ಥ್ಯಗಳನ್ನ ಹೆಚ್ಚಿಗೆ ಮಾಡಿದ್ರೆ ಅವಳಿಗೆ ತನ್ನ ಆರೋಗ್ಯದ ಬಗ್ಗೆ, ತನ್ನ ದೇಹದ ಬಗ್ಗೆ ತೀರ್ಮಾನ ತಗೊಳ್ಳುವಂತ ಸ್ವಾತಂತ್ರ್ಯ ಬೆಳಿತಿತ್ತು. ದ ಫ್ರೀಡಮ್ ಟು ಚೂಸ್ ಅಂತ ಏನ್ ಕರಿತೀವಿ, ಅದು ಅಭಿವೃದ್ಧಿಯ ಚಿಹ್ನೆಗಳು. ಇವತ್ತು ನಾನು ನಮ್ಮ ದೇಶದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನನ್ನ ಸಂಶೋಧನೆ ಆಧಾರಿತವಾಗಿ ನಾನು ಅರ್ಥೈಸ್ಕೊಂಡಿದ್ನ ಒಂದು ಹೊಸ ಥಿಯರಿ ಆಫ್ ಚೇಂಜ್ ಮಾಡಿ ಅದನ್ನ ಇವತ್ತು ನಂಬಿದ್ದೇನೆ. ಸರ್, ಅದಕ್ಕೆ ಮುಂದೆ ಬರೋಣ. ಸ್ವಲ್ಪ ತುಂಬಾನೇ ಮನಸ್ಸಿಗೆ ಮುಟ್ಟುವಂತಹ ಕಥೆ ಅದು, ಯಾರಾದ್ರೂ ಆರ್ದ್ರವಾಗುವಂತಹ ಸನ್ನಿವೇಶ ಅದು.
ಆಕ್ಚುಲಿ ಮೊನ್ನೆ ತಾನೇ ಕಬಿನಿ ಕಡೆ ಹೋಗೋ ಒಂದು ಅವಕಾಶ ಸಿಗಿತ್ತು ನಂಗೆ ಕುಟುಂಬದ ಜೊತೆ. ಅವಾಗ ಅಲ್ಲಲ್ಲಿ ನೋಡ್ತಾ ಇದ್ದೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬೋರ್ಡ್ಗಳು ಕಾಣಿಸ್ತಾ ಇತ್ತು. ಆಕ್ಚುಲಿ ಅದನ್ನ ನೋಡೇ ನಾನು ನಿಮ್ಗೆ ಇಮೇಲ್ ಮಾಡಿದೆ, ಹೌದಲ್ವಾ? ನನ್ಗೆ ಆಮೇಲೆ ನಾವು ನೀವು ADR ಸರ್ಕಲ್ ಮೂಲಕನೂ ಪರಿಚಯ ಹೊಂದಿದೀವಿ. ಬಟ್ ತಾವು ಮಾಡಿರೋ ಕೆಲಸಗಳಲ್ಲಿ ಬಹುಮುಖವ ಕೆಲಸ ಮಾಡಿರೋದ್ರಿಂದನೂ ಎರಡು ಅದರಲ್ಲಿ ತಾವು ಸ್ಥಾಪಿಸಿರುವಂತಹ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ಗ್ರಾಸ್ ರೂಟ್ಸ್ ರಿಸರ್ಚ್ ಅಂಡ್ ಅಡ್ವೊಕೇಸಿ ಮೂವ್ಮೆಂಟ್. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಉದ್ದೇಶಗಳೇನಿತ್ತು, ಅದು ಬೆಳೆದು ಬಂದ ದಾರಿ ಹೇಗಿದೆ ಅಂತ? ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಅದು ಬಂದಂತದ್ದು, ಬೆಳೆದು ಬಂದ ದಾರಿಕ್ಕಿಂತ ಶುರುವಾಗಿದ್ದ ಕತೆ ಆಕಸ್ಮಿಕ. ಖಂಡಿತವಾಗ್ಲೂ ನನಗೇನು ಸಮಾಜ ಸೇವೆ ಮಾಡ್ಬೇಕು, ಕಾಡಿಗೆ ಹೋಗ್ಬೇಕು ಈ ಅಪೇಕ್ಷೆನೂ ಇರ್ಲಿಲ್ಲ, ಆಸೆನೂ ಇರ್ಲಿಲ್ಲ, ಮಾಡ್ತೀನಿ ನಂಬಿಕೆನೂ ಇರ್ಲಿಲ್ಲ. ಸತ್ಯ ಹೇಳ್ಬೇಕಿದ್ರೆ ಬೆಂಗಳೂರು ನಗರದಲ್ಲಿ ಬೆಳೆದು ಬಂದಂತ ಆ ವಯಸ್ಸಿನ ಆ ಯೌವನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅಮೆರಿಕಾಗ ಹೋಗ್ಲೋ ಅಥವಾ ಆ ಮಧ್ಯಮ ವರ್ಗದಿಂದ ಬಂದಂತ ಕುಟುಂಬದಲ್ಲಿ ನನ್ನ ಅಣ್ಣ ಅಕ್ಕಂದಿರೆಲ್ಲ ಆಗ್ಲೇ ಅಮೆರಿಕ ಹೊರಟೋಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದ್ ಹೆಜ್ಜೆ ಅಲ್ಲಿ ಹೋಗೋದಕ್ಕೇನು MBBS ಮಾಡ್ಬೇಕು, ಇಲ್ಲ ಇಂಜಿನಿಯರಿಂಗ್. ಬಹುಶಃ ಆ ಜನರೇಷನ್, ಆ ಪೀಳಿಗೆಯಲ್ಲಿ ಎಲ್ರಿಗೂ ಅಷ್ಟೇ ಎರಡೇ ಇದ್ದಿದ್ದು, ನಮ್ಗೆ ಅದಕ್ಕಿಂತ ಜಾಸ್ತಿ ಏನ್ ಕಾಣಿಸ್ತಾನೆ ಇಲ್ಲ. ಸೈನ್ಸ್ ತಗೊಂಡವ್ರಿಗೆ, ನಮ್ಮ ಅಪ್ಪ SLT ಮುಗಿಸಿ PUC ಸೇರ್ಕೋಬೇಕಿದ್ರೆ PC MB ತಗೋಬೇಕು. ಯಾಕೆ ಅಂದ್ರೆ ಇದು ಸಿಗದೆ ಹೋದ್ರೆ ಅದಾದ್ರು ಸಿಗುತ್ತೆ, ಇಂಜಿನಿಯರಿಂಗ್ ಸಿಗದೆ ಹೋದ್ರೆ ಮೆಡಿಸಿನ್ ಹೋಗ್ಬೋದು. ಯಾಕಂದ್ರೆ ಮಿಡಿಲ್ ಕ್ಲಾಸ್ಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಇಷ್ಟೇ. ಆಗ ಕಂಪ್ಯೂಟರ್ ಯುಗ. ಸೊ ನನಗೆ IIT ಓದ್ಬೇಕು ಅಂತ ಬಹಳ ಆಸೆ ಇತ್ತು. IIT ನಾನು ತಗೋಬೇಕು ಅಂತ ಆಸೆ ಇರ್ಲಿಲ್ಲ ಅನ್ಸತ್ತೆ, ಸಿಗ್ಲಿಲ್ಲ. ಸೊ ಯಾವ್ದೋ ಒಂದು NIT 99.67% ಇತ್ತು PCM. ಆಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ ಸಿಕ್ತಿತ್ತು. NIT ಅವಾಗ NIT ಅಂತ ಕರಿತಿರ್ಲಿಲ್ಲ, REC ಸೂರತ್ ಕಲಲ್ಲಿ ಅಪ್ಲೈ. ಯಾವ ಕಾಲೇಜು ಸರ್ ನೀವು ಬೆಂಗಳೂರಲ್ಲಿ? ನಾನು ಓದಿದ್ದೆ MES ಕಾಲೇಜು, ಬಟ್ ಸ್ಕೂಲಿಂಗ್ ಎಲ್ಲ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್. ಅದು ಮುಂಚೆ. ಸೊ ನಾನಲ್ಲಿ REC ಸೂರತ್ ಕಲ್ಗೆ ಇಂಟರ್ವ್ಯೂಗೆ ಹೋದೆ. 100% ಒಂದೇ ಸೀಟ್ ಇತ್ತು ಕಂಪ್ಯೂಟರ್ ಸೈನ್ಸ್. ಯಾಕಂದ್ರೆ ಕಂಪ್ಯೂಟರ್ ಶುರುವಾಗಿದ್ದ ಯುಗ. ಸೊ ಅವನು ಯಾರೋ 100% ತಗೊಂಡ್ಬಿಟ್ಟ. ನನಗೆ ವೇಟಿಂಗ್ ಲಿಸ್ಟ್ 1 ಅಂತ ಕೊಟ್ರು. ಇದ್ಲೂ ಸಿಗಲ್ಲ, ಯಾವ್ದೋ ಒಂದ್ ಸೇರ್ಕೊಳ್ಳೋಣ ಬಿಡು ಅಂತ BMS ಕಾಲೇಜ್ ತಗೊಂಡೆ. ಅಲ್ಲಿ ಹೋಗಿದ್ ಮೊದಲನೇ ದಿನ, ಆಗಲ್ಲ ಆಂಟಿ ರ್ಯಾಗಿಂಗ್ ಲಾಸ್ ಎಲ್ಲ ಇರ್ಲಿಲ್ಲ. ಬಹಳ ಅದ್ಭುತವಾಗಿ ರ್ಯಾಗ್ ಮಾಡಿದ್ರು. ಎಷ್ಟು ರ್ಯಾಗ್ ಮಾಡ್ಬಿಟ್ರು ಅಂದ್ರೆ ಕಾಲೇಜಿಗೆ ಹೋಗ್ಲಿಕ್ಕೆ ಧೈರ್ಯ ಬಂದಿಲ್ಲ. ಮನೇಲಿ ಕೂತ್ಕೊಳ್ಳಿಕ್ಕೆ ಮಧ್ಯಮ ವರ್ಗದ ಅಮ್ಮಂದಿರಿಗೆಲ್ಲ ಗೊತ್ತಾಗ್ಬಿಡತ್ತಲ್ಲ, ಮನೇಲಿ ಕೂತ್ರೆ ಏನಾದ್ರು ಗಲಾಟೆ ಮಾಡ್ತಾರೆ ಅಮ್ಮ ಅಂದ್ಬಿಟ್ಟು ಸುಮ್ನೆ ಹೊರಡೋದು, ಸೈಕಲ್ ತಗೊಂಡು ಹೊರಡೋದು. ಕಾಲೇಜ್ ಒಳಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಕಾಲೇಜ್ ಪಕ್ಕ ರಾಮಕೃಷ್ಣ ಆಶ್ರಮ ಇತ್ತು, ತೆಗ್ದಿತ್ತು, ಹಸಿರಾಗಿತ್ತು. ಸ್ವಲ್ಪ ಹೊತ್ತಲ್ಲಿ ಹೋಗಿ ಕೂರೋಣ ಅಂತ ಹೋದೆ. ಹೋಗಿದ್ದ ಹೊಸತನದಲ್ಲಿ ಒಂದೆರಡು ದಿವಸ ಅಲ್ಲಿ ಕೂತ್ಕೊಂಡು ಮನೆಗೆ ಬರ್ತಿದ್ದೆ. ಅಮ್ಮ ಕೇಳಿದ, ಅರ್ಧ ದಿನ ಕ್ಲಾಸ್ ಈಗ ಹೊಸದಾಗಿ ಶುರು ಆಗಿದ್ದಿಲ್ಲ ಕಾಲೇಜ್ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು. ಒಂದ್ ವಾರ ಅಲ್ಲಿದ್ದ ಬ್ರಹ್ಮಚಾರಿಗಳೆಲ್ಲ ನೋಡಿದ್ರು, ಇವ್ ಯಾರೋ ಹುಡುಗ ದಿನ ಬಂದ್ ಸೈಕಲ್ ಇಟ್ಬಿಟ್ಟು ತಿರ್ಗಾಡ್ತಾನೆ, ಅಲ್ಲೆಲ್ಲ ಹಣ್ಣಿನ ಗಿಡಗಳು ತುಂಬಾ ಇದೆ, ಹಣ್ಣಿನ ಕತೆಗೆ ಬಂದಿರ್ಬೇಕೋ ಏನೋ ಅಂತ ಡೌಟ್ ಬಂತು ಅನ್ಸುತ್ತೆ. ಅವ್ರು ಕಳ್ಳ ಅಂತ ಎಲ್ಲಾದ್ರೂ ಘೋಷಣೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಲೈಬ್ರರಿ ಇದೆ. ಆ ಕಳ್ಳತನದ ಒಂದು ಟೈಟಲ್ ಅವಾಯ್ಡ್ ಮಾಡ್ಲಿಕ್ಕೆ ಲೈಬ್ರರಿಗೆ ಹೋಗಿ ಕೂತೆ. ವಿವೇಕಾನಂದ ತಿಳ್ಕೊಬೇಕಂತ ಹೋಗ್ಲಿಲ್ಲ, ಬಟ್ ಏನೋ ಸೀರಿಯಸ್ ಆಗಿ ಕಾಣಿಸ್ಕೋಬೇಕಲ್ಲ, ಓದೋಂತರ ಓದಕ್ ಶುರು ಮಾಡಿದೆ. ಒಂದೊಂದಾಗಿ ಓದ್ತಾ ಅವ್ರು ಕಂಪ್ಲೀಟ್ ವರ್ಕ್ಸ್ ಓದಕ್ಕಾಯ್ತು. ಬರೋ 2 ತಿಂಗಳು ಅಲ್ಲೇ ಓದ್ತಿದ್ದೆ. ಸ್ವಾಮೀಜಿ 8 ವಾಲ್ಯೂಮ್ ಅಲ್ಲಿ ಬರ್ತಿದ್ದಾಗ ಕಂಪ್ಲೀಟ್ ವರ್ಕ್ಸ್. ಬಟ್ 2 ಪುಸ್ತಕಗಳು ನನಗೆ ತುಂಬಾ ಆಳವಾದಂತ ಒಂದು ಚಾಪವನ್ನೇ ಬಿಡ್ತು ನನ್ನ ಮೈ ಮೇಲೆ. ಒಂದು ಈಸ್ ಕಾಲ್ಡ್ ಟು ದ ನೇಷನ್ ಅಂತ, ಇನ್ನೊಂದು ಟು ದ ಯೂತ್ ಆಫ್ ಇಂಡಿಯಾ ಅಂತ, ನಾಡಿಗ ಕರೆ ಮತ್ತು ರಾಷ್ಟ್ರ ನಿರ್ಮಾಣ ಅಂತ ಕನ್ನಡದಲ್ಲಿ ಬರುತ್ತೆ. ಅದನ್ನು ಓದಿದಾಗ ನಾನು ಏನಾದ್ರು ಮಾಡ್ಬೇಕು ಅನಿಸ್ತು. ಇವತ್ತಿನ ಸಾಯಂಕಾಲವೇ ಒಂದು ಟೆಲಿಗ್ರಾಮ್ ಬಂತು, ಜಾಯಿನ್ ಮೈಸೂರು ಮೆಡಿಕಲ್ ಕಾಲೇಜ್. ಸೊ ನನಗೆ PCB ಯಲ್ಲೂ ಮಾರ್ಕ್ಸ್ ಸಾಕಷ್ಟಿತ್ತು. ಮೈಸೂರಿಗೆ ಬಂದು ಒಂದ್ 2-3 ತಿಂಗಳು ಕ್ಲಾಸ್ ಶುರುವಾಗಿ ಸೇರ್ಕೊಂಡೆ. ಬಟ್ ನನಗೆ ಆ ಘಟನೆಯನ್ನ ಒಂದು ದಿವ್ಯ ಸೂಚನೆಯಾಗಿ ನೋಡ್ತೀನಿ. ವಿವೇಕಾನಂದ್ರೆ ಅವರ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಟೆಲಿಗ್ರಾಮ್ ಕಳಿಸಿದ್ದಾರೆ ಅಂತ ನನ್ನ ನಂಬಿಕೆ. ಜನ ಸಾಮಾನ್ಯರು ನಂಬಬೇಕು ಅಂತ ನಾನು ಹೇಳೋದಿಲ್ಲ. ಆಳವಾದಂತ ಫೇತ್ ಬಂತು. ಐ ಆಮ್ ಡೆಸ್ಟಿನ್ಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಒಂದು ವಿಶ್ವಾಸ ಬಂತು. ಬಟ್ ಏನ್ ಡಿಫ್ರೆಂಟ್ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. 1.5 ವರ್ಷ 82ನೇ ಇಸ್ವಿ, ಅದು 84 ಬರೋಷ್ಟರೊಳಗೆ ಏನಾದ್ರು ಮಾಡ್ಲೇಬೇಕು, ಈಗ ಸಾಧ್ಯ ಆಗಲ್ಲ, ಸುಮ್ಮನೆ ಕೂತ್ರ ಆಗಲ್ಲ ಅಂತ ಮೈಯೆಲ್ಲ ಜುಮ್ ಅಂತಿತ್ತು. ಏನಾದ್ರು ಮಾಡ್ಬೇಕು ಅಂತ 84ನೇ ಇಸ್ವಿಯಲ್ಲಿ ವಿವೇಕಾನಂದ ಮೂವ್ಮೆಂಟ್ ನ ಆಗ ಶುರು ಮಾಡಿದಾಗಿದ್ದಂತ ಉದ್ದೇಶ ಬಹಳ ಸರಳವಾದ ಉದ್ದೇಶ. ಗ್ರಾಮೀಣ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂತ ಔಷಧೋಪಚಾರ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕು. ಆಗ ಶುರುವಾಗಿದ್ದು. ಇವತ್ತು ಬರೀ ಕೇವಲ ಆರೋಗ್ಯ ಅಲ್ಲ, ಅಭಿವೃದ್ಧಿ ಅಂದ್ರೆ ಏನು ಅಂತ ಅರ್ಥೈಸ್ಕೊಂಡು ನಾವು ನಂಬಿರ್ತಕ್ಕಂಥ, ನಾವೇನ್ ನಂಬ್ತೀವಿ ಅಂದ್ರೆ ಮಾನವ ಬಂಡವಾಳ ಹಾಗೂ ಸಾಮಾಜಿಕ ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋಗೋದೇ ಬಿಲ್ಡಿಂಗ್ ಹ್ಯೂಮನ್ ಅಂಡ್ ಸೋಷಿಯಲ್ ಕ್ಯಾಪಿಟಲ್ ಅಂತೀವಿ. ಅದು ಸರಿಯಾಗಿ ಮಾಡ್ತಾ ಹೋದ್ರೆ ಅದರಿಂದ ಬರುವಂತ ಪರಿಣಾಮ ಆರ್ಥಿಕ ಬೆಳವಣಿಗೆ. ನಾವು ಆರ್ಥಿಕ ಬೆಳವಣಿಗೆ ನಮ್ಮ ಉದ್ದೇಶ ಅಲ್ಲ. ಮನುಷ್ಯನ ಸಾಮರ್ಥ್ಯಗಳು, ಮನುಷ್ಯನ ಸಂಬಂಧಗಳನ್ನ ಹೆಚ್ಚಿಸ್ತಾ ಹೋದ್ರೆ ಅವನ ಸಾಮಾಜಿಕ ಬಂಡವಾಳ ಹಾಗೂ ಅವನ ವೈಯಕ್ತಿಕ ಬಂಡವಾಳಗಳನ್ನ
ಅದರಿಂದ ಬರುವಂತ ಪರಿಣಾಮ ಆರ್ಥಿಕ ಬೆಳವಣಿಗೆ. ಇದರ ಆಧಾರದಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೆಲಸ ಮಾಡುತ್ತೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. 37 ವರ್ಷ, ಡಿಸೆಂಬರ್ 1ಕ್ಕೆ ಬಂದ್ರೆ 38ನೇ ವರ್ಷ ಶುರು ಆಗುತ್ತೆ. ಅದ್ಭುತವಾದ ಸಂಗತಿ ಅಂದ್ರೆ ಇದು ಒಂದು ಪೀಳಿಗೆ ನಾಯಕತ್ವದಿಂದ ಬೆಳೆದು ಬಂದಂತ ಸಂಸ್ಥೆ ಅಲ್ಲ, ಇದು 3ನೇ ಪೀಳಿಗೆ ನಾಯಕತ್ವ. ನನಗೆ ಸಂತೋಷ ಅಂದ್ರೆ ನಾನು ಇನ್ನು ಜೊತೆಗಿದ್ದೀನಿ, ಇನ್ನು ಆ ಸಂಸ್ಥೆ ಆಡಳಿತ ಮಂಡಳಿಯ ಅಧ್ಯಕ್ಷನ ಕೆಲಸ ಮಾಡೋದು ಒಂಥರ ಈ ಉತ್ಸವ ಮೂರ್ತಿ ಅಷ್ಟೇ. ಬಟ್ ಅದ್ಭುತವಾದಂತ ಒಂದು ಯುವ ತಂಡ ಇದೆ. ಪ್ರತಿದಿನ ಇನ್ನೇನ್ ಮಾಡ್ಬೋದು ಅಂತ ಚಿಂತಿಸ್ತಾರೆ. ಬಹಳಷ್ಟು ಶಿಕ್ಷಣ ಪಡ್ಕೊಂಡ್ ಬಂದವರು, ಡಾಕ್ಟರ್ಗಳು, ಇಂಜಿನಿಯರ್ಸ್, IIT ಓದ್ ಬಂದಂತವ್ರೆಲ್ಲ ಸಂಸ್ಥೆ ನಡೆಸ್ತಾ ಇದ್ದಾರೆ. ಸೊ ಭಾರತೀಯರು ಆ ಯೌವನದಲ್ಲಿ ಉತ್ಸಾಹ ಬಂದ್ರೆ ಅವರಿಗೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವತ್ತು ಅಲ್ಲಿರೋ ನಾಯಕತ್ವದ ಒಂದು ಅದು ಪ್ರತಿನಿಧಿಸುವಂತ ನಾಯಕತ್ವ ಇದೆ. ಅದು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಂಸ್ಥೆ. ಆರೋಗ್ಯ, ಶಿಕ್ಷಣ ಹಾಗೂ ನಾವೇನು ಲೈವ್ಲಿಹುಡ್ ಅಂಡ್ ಸೋಶಿಯೋ ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಕರಿತೀವಿ, ಹಾಗೂ ತರಬೇತಿ ಮತ್ತು ಸಂಶೋಧನೆ, ಈ 4 ವಿಭಾಗಗಳಾಗಿ ನೋಡಿ ಇಡೀ ಕರ್ನಾಟಕದಲ್ಲಿ ಹತ್ತತ್ರ 33 ಮಿಲಿಯನ್ ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನ ಒದಗಿಸಿಕೊಡುವಂತ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೆಲಸ ಆಗ್ತದೆ. ಸೊ ಸಮಾಜ ಅದ್ರ ಮೇಲೆ ವಿಶ್ವಾಸ ಇಟ್ಟಿರೋದು ಬಹಳ ಇಲ್ದೋದಿಷ್ಟೆಲ್ಲ ಆಗ್ತಿರ್ಲಿಲ್ಲ. ಸರ್, ತುಂಬಾ ರೋಚಕವಾಗಿದೆ ತಾವು ಹೇಳಿರೋ ಇಷ್ಟವರೆಗೂ ಹೇಳಿರೋ ಇಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಇದನ್ನ ಮುಂದುವರಿಸೋಣ. ಹಲೋ, ನಮಸ್ಕಾರ. ನಾನು ಸ್ಫೂರ್ತಿ ತೇಜ್. ಪರ್ಸನಲಿ ನಂಗೆ ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಒಂದು ಪಾಸಿಟಿವ್ ಚೇಂಜಸ್, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದ್ರೆ ಸೂಪರ್ ಫೇವರಿಟ್. ಈ ಅದ್ಭುತವಾದಂತ ಹ್ಯಾಬಿಟ್ಸ್ ನ ನೀವು ಕಲ್ತು ನಿಮ್ಮ ಲೈಫ್ ಕೂಡ ಆಸಮ್ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಕೇಳಿ ದಿ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಇವಾಗ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ. ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ. ನಮಸ್ಕಾರ ಕೇಳುಗರೆ ಎಲ್ಲರಿಗೂ. ನಾವು ಡಾಕ್ಟರ್ ಆರ್ ಬಾಲು ಜೊತೆ ಸಂವಾದ ನಡೆಸ್ತಾ ಇದ್ದೀವಿ. ಅವರು ಇಲ್ಲಿವರೆಗೂ ಅವರು ನಡೆದು ಬಂದ ಪಯಣ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಗ್ರಾಮ್ ಬಗ್ಗೆ, ಅವರ ಸಂಸ್ಥೆ ಗ್ರಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್, ತಿಳಿಸ್ಕೊಡಿ, ಗ್ರಾಮ್ ಅಂದ್ರೆ ಯಾವ್ದ್ರ ಬಗ್ಗೆ? ಗ್ರಾಮ್ ಒಂದು ಆಕ್ರೋನಿಮ್. ನಾವು ಇಂಗ್ಲಿಷ್ ಅಲ್ಲಿ ಗ್ರಾಸ್ ರೂಟ್ ರಿಸರ್ಚ್ ಅಂಡ್ ಅಡ್ವೊಕಸಿ ಮೂವ್ಮೆಂಟ್ ಅಂತ ಹಾಕೊಂಡಿದ್ದು ಯಾತಕ್ಕೆ ಅಂದ್ರೆ ಅದು ಕೂಡ ಒಂದು ನಕಾರಾತ್ಮಕ ಘಟನೆಯಿಂದ ಶುರುವಾಗಿದೆ. ಹೇಗೆ ರ್ಯಾಗಿಂಗ್ ಇಂದ ಸ್ವಾಮಿ ವಿವೇಕಾನಂದ ಶುರುವಾಯಿತು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಶಿಕ್ಷಣ ಮತ್ತು ನನ್ನ ಸಂಶೋಧನೆ ಎಲ್ಲ ಮುಗಿಸ್ತಾ ಬಂದಾಗ ನನಗೆಲ್ಲೋ ಅಂತಕ್ ಶುರು ಆಗಿದ್ದು, ಇವರೆಲ್ಲ ಕೂತ್ಕೊಂಡು ಇಷ್ಟೆಲ್ಲ ಪಾಠ ಮಾಡ್ತಾರಲ್ಲಪ್ಪ, ಯಾರಿಗೂ ಅನುಭವವೇ ಇಲ್ಲ ಅನ್ಸುತ್ತೆ. ಗ್ರಾಸ್ ರೂಟ್ ಎಕ್ಸ್ಪೀರಿಯನ್ಸ್ ಏನಿದೆ. ಸೊ ಆ ವಿಶ್ವವಿದ್ಯಾನಿಲಯದಲ್ಲಿದ್ದಂತ ಹಲವಾರು ಪ್ರಾಧ್ಯಾಪಕರು ನನ್ನ ಹೇಗ್ ನೋಡ್ತಿದ್ರು ಅಂದ್ರೆ, ಬಹಳ ತಿಳುವಳಿಕೆ ಇದ್ದವನು, ಇವನು ಪಾಠ ಮಾಡಕ್ ಅರ್ಹ, ಇವನು ಸಾಕಷ್ಟು ಗೊತ್ತಿದೆ. ನಾನು ಅವ್ರನ್ನೆಲ್ಲ ಚಾಲೆಂಜ್ ಮಾಡ್ತಿದ್ದೆ ಕ್ಲಾಸಲ್ಲಿ. ಇಲ್ಲ ಸ್ವಾಮಿ, ನೀವ್ ಹೇಳೋದಲ್ಲ, ಕೆಲಸ ಆಗಲ್ಲ, ಇದೆಲ್ಲ ಕ್ಲಾಸ್ ಅಲ್ಲಿ ಆಗತ್ತೆ ಅಷ್ಟೇ, ಪುಸ್ತಕದ ಬದನೆಕಾಯಿ ಕೆಲಸ ಇತ್ತು. ಬಟ್ ಫೀಲ್ಡ್ ಅಲ್ಲಿ ಬೇರೆ ತರ ಆಗತ್ತೆ, ನಿಮಗೆ ಅನುಭವ ಇಲ್ಲ ಅನ್ಸತ್ತೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಅಲ್ಲಿ ವಾತಾವರಣ ಆಗಿತ್ತು, ನಮ್ಗೆ ಚಾಲೆಂಜ್ ಮಾಡಕ್. ಸೊ ಅದ್ಭುತವಾದ ಸಂಬಂಧಗಳು ಬಂತು. ತುಂಬಾ ಜನ ಹಿರಿಯರು ಪ್ರಾಧ್ಯಾಪಕರ ಜೊತೆಗೆ ಬಹಳ ಪ್ರಶ್ನೆ ಕೇಳಲಿಕ್ಕೆ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ರು. ಹಾಗೆಲ್ಲ ಒಂದ್ ಕಡೆ ನನಗನ್ಸಿದ್ದು, ನಾವೇನ್ ಪ್ರಾಕ್ಟೀಷನರ್ಸ್ ಇದ್ದೀವಿ, ನಮ್ಮ ಕೆಲಸದಲ್ಲಿ ನಮ್ಗೆ ಈ ಥಿಯರಿಟಿಕಲ್ ಅಕಾಡೆಮಿಕ್ ವರ್ಕ್ಗೆ ಸ್ಪೇಸೇ ಇಲ್ಲ ಅಂತ. ಅವ್ರಿಗೆ ಏನ್ ಗೊತ್ತಿಲ್ಲಪ್ಪ, ನೆಲಮಟ್ಟದಲ್ಲಿ, ನನಗೂ ಅದೇ ಅಹಂಕಾರ ಇತ್ತು, ನೆಲಮಟ್ಟದಲ್ಲಿ ಮಾಡೋ ನಾವು ಕೆಲ್ಸಕ್ಕೆ ಅವ್ರಿಗೆಲ್ಲ ಅರ್ಥ ಆಗಲ್ಲ. ಅವ್ರಿಗೆ ಹೇಗಿತ್ತು ಭಾವನೆ ಅಂದ್ರೆ, ಹಾಳಾದವ್ರು ಇವ್ರು ಕೆಲಸ ಮಾಡ್ತಾರಲ್ಲ, ನಮ್ ಮಾತು ಕೇಳ್ಬಿಟ್ಟು ಸ್ವಲ್ಪ ಮಾಡಿದ್ರೆ ಇವ್ರು ಮಾಡೋ 10 ರೂಪಾಯಿ ಕೆಲ್ಸಕ್ಕೆ 100 ರೂಪಾಯಿ ಫಲ ಸಿಗತ್ತಲ್ಲ, ಇವಾಗ ಕೇಳಲ್ಲ ಅಂತ ಅವ್ರಿಗೆ ನಾವು ಫ್ರೇಮ್ ವರ್ಕ್ಸ್. ಸೊ ಎಲ್ಲೋ ಸತ್ಯ, ಎಲ್ಲೋ ಮಧ್ಯ ಇದೆ. ನೈದರ್ ಆ ಪ್ರಾಕ್ಟೀಷನರ್ಸ್ ಗಾಟ್ ಆಲ್ ದ ವಿಸ್ಡಮ್, ಅಟ್ ದ ಸೇಮ್ ಟೈಮ್ ಈ ಪಾಠ ಮಾಡೋರ್ಗೆಲ್ಲವೂ ಕೂಡ ನೆಲಮಟ್ಟದಲ್ಲಿ ನಡೆಯುವಂತದ್ದೆಲ್ಲ ಅರಿವಾಗಿದೆ ಅಂತ ಅರ್ಥ. ಇದನ್ನ ಜೋಡಿಸೋದು ಹೇಗೆ? ಒಂದು ಜವಾಬ್ದಾರಿ ಕೊಟ್ಟರು ನನಗೆ. ಒಂದು ಫೆಲೋಶಿಪ್ ಪ್ರೋಗ್ರಾಮ್ ಅಲ್ಲಿ ನನಗೆ ಈ ಏನು ಜ್ಞಾನ ಭಂಡಾರ, ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಜ್ಞಾನ ಭಂಡಾರವನ್ನ ಕೆಲಸ ಮಾಡುವಂತ ಸಂಸ್ಥೆಗಳ ಜೊತೆ ಜೋಡಣೆ ಮಾಡಿ ಎಲ್ರಿಗೂ ಅನುಕೂಲ ಮಾಡೋದಕ್ಕೆ ಮಾಡ್ಕೊಡು ಅಂತ. ವಿಫಲ ಆದೆ ನಾನು. ಯಾಕಂದ್ರೆ ಇವರ ಭಾಷೆ, ಅವ್ರ ಟ್ರಾನ್ಸ್ಲೇಷನಲ್ ಲಾಸ್ ಇದೆ. ನಮ್ಮ ಭಾಷೆನ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರಿಗೆ ಅದನ್ನ ಭಾಷೆ ಹೇಳಲಿಕ್ಕೆ ಬರಲ್ಲ, ಅವರಿಗೆ ಅವ್ರು ಹೇಳೋ ಭಾಷೆ ನಮಗೆ ಅರ್ಥ ಆಗಲ್ಲ. ಸೊ ನನಗೆ ಅನ್ನಿಸ್ತು, ಇದು ಸಮಸ್ಯೆ ಇರೋದು ಈ ಟ್ರಾನ್ಸ್ಲೇಷನಲ್ ಲಾಸ್ ಇಂದ. ನಾನು ಯಾಕೆ ಒಂದು ಸಂಸ್ಥೆ ಶುರು ಮಾಡಬಾರ್ದು? ಅಧಿಕೃತವಾದಂತ ವೈಜ್ಞಾನಿಕವಾಗಿ ವೈಜ್ಞಾನಿಕ ಅಡಿಪಾಯದಲ್ಲಿ ಸಂಶೋಧನೆ ಮಾಡುವಂತ ಸಂಶೋಧಕರನ್ನ ಜೋಡಿಸಿ ಅವರಿಗೆ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕೊಟ್ಟ ನಂತರ ಸಂಶೋಧನೆ ಮಾಡೋದು, ಅಥವಾ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಸಂಶೋಧನೆ ಮಾಡುವ ಶಕ್ತಿನ ತುಂಬಿ ಅವರಿಗೆ ಶಿಕ್ಷಣವನ್ನ ನೀಡಿ ಎಲ್ಲರನ್ನು ಜೋಡಿಸುವ ಸಂಸ್ಥೆ ಶುರು ಮಾಡಬಾರ್ದು. ಸೊ ಗ್ರಾಸ್ ರೂಟ್, ಅದಕ್ಕೆ ಗ್ರಾಸ್ ರೂಟ್ ರಿಸರ್ಚ್. ಅದನ್ನ ರಿಸರ್ಚ್ ಮಾಡೋದು, ಸಂಶೋಧನೆ ಮಾಡೋದು ಕೇವಲ ಈ ಅಕಾಡೆಮಿಷಿಯನ್ಸ್ ಕೆಲಸ ಏನು, ಬೇರೆ ಪೇಪರ್ ಬರೀ ಪಬ್ಲಿಷ್ ಮಾಡೋದು. ಅದನ್ನ ನಾವು ಯಾರಿಗ ಉಪಯೋಗ? ಜನಸಾಮಾನ್ಯರ
ಅನುಭವದಿಂದ ನಾವು ಸಂಶೋಧನೆ ಮಾಡಿ ಅವರಿಗೆ ಪರಿಹಾರ ಹುಡುಕ್ಲಿಕ್ಕೆ ನಾವು ಹೊರಟಾಗ ಪರಿಹಾರ ಜನಕ್ಕೆ ತಲುಪಬೇಕು. ಅವರ ಸೊತ್ತು ಅದು. ಒಂದ್ ರೀತಿಯಲ್ಲಿ ಅವರ ಜ್ಞಾನದಿಂದ, ಅವರ ಅನುಭವದಿಂದ ಬಂದಂತ ಸೊತ್ತು ಅವ್ರಿಗೆ ತಲುಪಬೇಕು. ಸೊ ಅಡ್ವೊಕಸಿ ಮಾಡಿ ಪರಿವರ್ತನೆ. ಸರ್ಕಾರಿ ನೀತಿಗಳಿಂದ ಸರ್ಕಾರ ಕೂಡ ಡೆಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಗೆ ನೀತಿಗಳನ್ನು ಮಾಡುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಜನಕ್ಕೆ ಮುಟ್ಟೋದಿಲ್ಲ. ಆಮೇಲೆ ಮುಟ್ಟಲ್ಲ ಬಡವರು ಸರಿ ಇಲ್ಲಪ್ಪ ಅಂತ. ಬಡವರು ಬೇಕಿರೋ ಪ್ರೋಗ್ರಾಮ್ ಮಾಡಿದೀವ ಅಂತ ನಾವು ಯೋಚನೆ ಮಾಡಲ್ಲ. ಬಡವರು ಸರಿ ಇಲ್ಲ ಅಂತ ಅವ್ರನ್ನ ನಾವು ದೂಷಿಸ್ತೀವಿ. ಅದರ ಬದಲು ಅದ್ ಬಡವನ ಧ್ವನಿಯನ್ನ ತಗೊಂಡು ಅವನ ಅನುಕೂಲಗಳನ್ನ ಅರ್ಥೈಸ್ಕೊಂಡು ಅವನಿಗೆ ಬೇಕಿರ್ತಕ್ಕಂಥ ಅವಶ್ಯಕತೆಗಳನ್ನು ಒಂದು ಪರಿಗಣಿಸಿ ಅದರ ಆಧಾರದಲ್ಲಿ ಒಂದು ಕಾರ್ಯಕ್ರಮ ಯಾಕೆ ರೂಪಿಸಬಾರ್ದು. ಸೊ ಈ ಜ್ಞಾನವನ್ನ ಕೊಡುವಂತ ಸಂಸ್ಥೆ ಆಗ್ಬೇಕು ನಾವು. ಈ ಕಡೆ ಜನಸಾಮಾನ್ಯರ ಧ್ವನಿ ಆಗ್ಬೇಕು. ಆ ಧ್ವನಿಯನ್ನ ಸಂಗ್ರಹಿಸಿ ರಿಸರ್ಚ್ ಎವಿಡೆನ್ಸ್ ಬಿಲ್ಡ್ ಮಾಡಿ ಅದನ್ನ ಪಾಲಿಸಿ ಮೇಕರ್ ತಲುಪಿಸ್ಬೇಕು. ಅವ್ರು ಹೇಳೋ ಪ್ರೋಗ್ರಾಮ್ ನ ವಾಪಸ್ ಇವ್ರಿಗೆ ತಲುಪಿಸ್ಬೇಕು. ಸೊ ಇದನ್ನ ಜೋಡಣೆ ಮಾಡುವಂತ ಒಂದು ಸೇತುವೆ ಕೆಲಸವಾಗಿ ಗ್ರಾಮ್ ಬೆಳಿಬೇಕು ಅಂತ ಹೇಳಿ ಈಗ ಅದಕ್ಕೂ 12 ವರ್ಷ ಆಯ್ತು. ಸೊ ಇದು ಪಾಲಿಸಿ ರಿಸರ್ಚ್ ಮಾಡುತ್ತೆ, ಅಂದ್ರೆ ನೀತಿ ಸಂಶೋಧನೆ ಮಾಡುತ್ತೆ. ಆ ನೀತಿಯನ್ನು ಅರ್ಥೈಸ್ಕೊಂಡು ಬದಲಾವಣೆಗಳು ಏನಾಗ್ಬೇಕು ಅದನ್ನ ಒಂದು ಇವ್ರುಗಳಿಗೆ ವಕಾಲತ್ ಮಾಡುತ್ತೆ ಸರ್ಕಾರಿ ವ್ಯವಸ್ಥೆಗಳ ಜೊತೆಗೆ. ಖಾಸಗಿ ಸಂಸ್ಥೆಗಳಿಗೂ ಮಾಡುತ್ತೆ. ಯಾಕಂದ್ರೆ ಇವತ್ತು CSR ಯುಗದಲ್ಲಿ ಜನ ಸುಮ್ಮನೆ ದಾನ ಮಾಡೋದಲ್ಲ, ದಾನ ಅಭಿವೃದ್ಧಿ ಅಲ್ಲ, ದಾನ ಅಭಿವೃದ್ಧಿಗೆ ಅಡ್ಡಿ ಬರುವಂತ ವಿಚಾರ. ದಾನ ಅಭಿವೃದ್ಧಿಯನ್ನ ಸ್ಫೂರ್ತಿ ಕೊಟ್ಟು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡೋದು. ಆದ್ರೆ ಇವತ್ತು ಅದರ ಅವಲಂಬನೆ ಬೆಳೆಸುವಂತದ್ದು ಆಗ್ಬಿಟ್ಟಿತ್ತು. ಬಟ್ ಈಗ CSR ಎಲ್ಲ ಬಂದ್ಮೇಲೆ ಕಾರ್ಪೊರೇಟ್ ಬಹಳ ಎಚ್ಚೆತ್ಕೊಂಡಿದ್ದಾರೆ. ಅವರು ಬಹಳ ಎಚ್ಚರಿಕೆಯಿಂದ ನೋಡ್ತಾರೆ. ಅವ್ರಗಳಿಗೂ ಈ ಪಾಲಿಸಿ ಮಾಹಿತಿಗಳನ್ನ ಕೊಟ್ಟು ಈ ಕೆಲಸವನ್ನ ಗ್ರಾಮ್ ಮಾಡುತ್ತೆ. ನಾವು ಕೊನೆ ಗ್ರಾಮ್ ಅಂತ ಒಂದು ವಿಶಿಷ್ಟ ಸಂಸ್ಥೆ, ಎಸ್ಪೆಷಲಿ ಆ ನೆಲದ ಬೇರಿಗೆ ಹತ್ತಿರ ಇರುವಂತದ್ದು, ಸೊಗಡಿರುವಂತಹ ಸಂಸ್ಥೆ ವಿಶೇಷ ಅನ್ಸುತ್ತೆ. ತಾವು ಕೊನೆಯಲ್ಲಿ ಹೇಳಿದ ರಿಮಾರ್ಕ್ಸ್ ಇತ್ತಲ್ಲ, ಅದು ಇನ್ನೊಂದು ಸ್ವಲ್ಪ ನನ್ಗೆ ಕೆಲವು ಯೋಚನೆ ಬಂದಿದ್ದು ಅಂದ್ರೆ, ಮೊದಲು ಈ ಅಭಿವೃದ್ಧಿ ಕ್ಷೇತ್ರ ಡೆವಲಪ್ಮೆಂಟ್ ಸ್ವಲ್ಪ 70s ಆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ, ಸ್ವಲ್ಪ ಸತ್ಯಜಿತ್ ರೇ ಸಿನಿಮಾಗಳ, ಅಂದ್ರೆ ಸತ್ಯಜಿತ್ ರೇ ಅಂತಲ್ಲ, ಆ ತರ ಒಂದು ಎಕ್ಸ್ಪೆರಿಮೆಂಟಲ್ ಮೂವೀಸ್, ಆ ತರದ್ದೇ ಒಂದು ದೃಷ್ಟಿಕೋನ. ಆಮೇಲೆ ಸ್ವಲ್ಪ ತಾವೇ ಗುರುತಿಸಿದ ಹಾಗೆ ಈ NGOs ಅಂತ ಶುರುವಾದವು. ಆಮೇಲೆ ಇವಾಗ ಸೋಷಿಯಲ್ ಎಂಟರ್ಪ್ರೈಸ್ ಅಂತ ಕರಿತೀವಿ, ಸೋಷಿಯಲ್ ಸೆಕ್ಟರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪರಿವರ್ತನೆ ತಾವು ಗುರುತಿಸಿರೋ ಹಾಗೆ ಒಂದು ಪಾಸಿಟಿವ್ ಎಷ್ಟಾಗುತ್ತೋ ಮುಂದೆ ಗೊತ್ತಾಗುತ್ತೆ ನಮ್ಗೆ ಕಾಲಕ್ರಮೇಣ. ಬಟ್ ತಾವು ಕೊನೆಯಲ್ಲಿ ಹೇಳಿದ್ದು ಅಂದ್ರೆ ರೂಟ್ ಕಾಸ್ ನ ಅವರು ಹೇಗೆ ನಾವು ಅಡ್ರೆಸ್ ಮಾಡ್ಬೇಕಾಗುತ್ತೆ. ಸುಮ್ನೆ ಸಿಂಪ್ಟಮ್ಸ್ ಟ್ರೀಟ್ ಮಾಡೋ ತರ ಆಗದೆ ಮೂಲವಾಗಿ ಅವ್ರಿಗೆ ಏನ್ ಬೇಕಾಗಿದೆ, ಒಂದು ಡಿಗ್ನಿಟಿ ಕೊಡೋದು, ಅವ್ರ ಲೈವ್ಲಿಹುಡ್ ಕೊಡೋದು, ಫಸ್ಟ್ ಆಫ್ ಆಲ್ ಎಜುಕೇಶನ್. ಬಟ್ ಅದನ್ನ ಮಾಡುವಂತಹ ಒಂದು ದೃಷ್ಟಿಕೋನ ಮಾರ್ಕೆಟ್ಗೆ ಹೇಗೆ ತೋರಿಸುವುದು ತುಂಬಾನೇ ನನ್ಗೆ ಅದು ಮನಸ್ಸಿಗೆ ಹತ್ತಿರವಾಗಿರುವಂತಹ ಒಂದು ವಿಷಯ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ತರ ಒಂದು ಈ ಕ್ಷೇತ್ರಕ್ಕೆ ಬರುವಂತವ್ರು ಇವಾಗ ಸೋಷಿಯಲ್ ಎಂಟರ್ಪ್ರೈಸೇ ಒಂದು ಸಾಧ್ಯವಾಗಿದೆ. ಫಂಡಿಂಗ್ ಆಗ್ಲಿ ಅಥವಾ ಇಕೋಸಿಸ್ಟಮ್ ಆಗ್ಲಿ ಸೋಷಿಯಲ್ ಎಂಟರ್ಪ್ರೈಸಸ್ಗೂ ಅವಕಾಶ ಕೊಡುವಂತಹ ಒಂದು ಕಾಲ ಒದಗಿದೆ ನಮ್ಗೆ. ಸೊ ಇಲ್ಲಿ ಬರುವಂತ ನಮ್ಮ ಕೇಳುಗರು ಎಷ್ಟೋ ಜನ ಯುವಕರು ಇರೋದು, ಅವರು ಅಕಸ್ಮಾತ್ ಪ್ರೇರಣೆ ಆಗಿ ಈ ಕ್ಷೇತ್ರಕ್ಕೆ ಬರೋದಿದ್ರೆ ತಾವು ಅವ್ರಿಗೆ ಏನ್ ಹೇಳ್ತೀರಾ? ಸಂದೇಶ ಅಂತ ಹೇಳ್ಬೋದೇನೋ, ಬಟ್ ಯಾವ ಮನೋಭಾವ ಯಾವ ತರದಿಂದ ಬರಬೇಕು ಈ ಕ್ಷೇತ್ರಕ್ಕೆ? ಕೌಶಲ್ಯ, ಸಾಮರ್ಥ್ಯ. ನನಗೆ ಅನ್ಸಿದ್ದು ಬಹಳ, ನೀವು ಕೇಳಿದ ಪ್ರಶ್ನೆಕ್ಕಿಂತ ನೀವು ಹೇಳಿದ ಮಾತು ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ಮಂತವ್ರು ಕೂಡ ಬೆಳೆದು ಬಂದ ದಾರಿ ಹೇಗಿತ್ತು ಅಂದ್ರೆ ಈ NGO ಸೆಕ್ಟರ್. NGO ಪದಾನೇ ತಪ್ಪು ನನ್ ಪ್ರಕಾರ. ಹೇಗೆ ಅಂದ್ರೆ ನಾನು ಯಾರಾದ್ರೂ ಬಾಲು ನೀನ್ ಗಂಡ್ಸ ಅಂತ ಕೇಳಿದ್ರೆ, ಅಲ್ಲಪ್ಪ ನಾನು ಹೆಂಗ್ಸಲ್ಲ ಅಂತ ಹೇಳ್ದಂಗೆ. ನಾನೇನು ಅಲ್ಲ, ನನ್ನನ್ನು ವರ್ಣಿಸ್ಬಾರ್ದು. ನಾನೇನಾಗಿದ್ದೀನಿ ಅದು ನನ್ನನ್ನು ವರ್ಣಿಸ್ಬೇಕು. ನಾನು ಸರ್ಕಾರ ಅಲ್ಲ ಅಂತ ಹೇಳ್ಕೊಳೋದಲ್ಲ. ನಾನೇನು, ನಾನು ಸ್ವಯಂ ಇಚ್ಛೆಯಿಂದ ಬಂದು ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕೆ ಬಂದಂತ ಸಮಾಜ ಸೇವಕ. ನಾನು ಸ್ವ ಇಚ್ಛೆಯಿಂದ ಬಂದಿದ್ದೀನಿ. ಆ ಸ್ವಯಂ ಅನ್ನೋ ಸ್ವ ಇಚ್ಛೆಯನ್ನ ಮರಿಬಾರ್ದು. ನಾನ್ ಅಂದ್ರೆ ನಾನು ಅದಲ್ಲ ಅಂತ ಅದ್ ಬಿಡಿ, ಬೇರೆ. ಅದಕ್ಕೆ ಇವತ್ತು ನಾನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ನಾನ್ ನೋಡ್ದಾಗೆ 3 ಮುಖ್ಯವಾದಂತ ಒಂದು ಸೆಕ್ಟರ್ಸ್ ಅಂತ ಕರೀಬಹುದು, ಒಂದು ವಿಭಾಗ ತರ ಬೆಳೆದು ಬಂದಂತದ್ದು. ಮೊದಲು ಸರ್ಕಾರ ನಮ್ಮ ದೇಶದಲ್ಲಿ ತಗೊಂಡ್ರೆ ಅದು ಸತ್ಯ ಆಗತ್ತೆ, ಯಾವ ದೇಶ ತಗೊಂಡ್ರು ಸತ್ಯ ಆಗತ್ತೆ. ಇಡೀ ಸಮಾಜಕ್ಕೆ ಅಭಿವೃದ್ಧಿಗೆ ಬೇಕಿರ್ತಕ್ಕಂತ ಒಂದು ಜವಾಬ್ದಾರಿನ ಹೊತ್ಕೊಂಡು ಸಮಾಜ ಮುಂದೆ ಬರಬೇಕಿದ್ರೆ ಜನಸಾಮಾನ್ಯರಿಗೆ ಕೊಡುವಂತ ಎಲ್ಲ ಗುಡ್ಸ್ ಅಂಡ್ ಸರ್ವಿಸಸ್ ಏನ್ ಹೇಳ್ತೇವೆ, ಅವ್ರಿಗೆ ಬೇಕಿರ್ತಕ್ಕಂಥ ಅವಶ್ಯಕತೆಗಳನ್ನ ಪೂರೈಕೆ ಮಾಡುವಂತ ಜವಾಬ್ದಾರಿ ಸರ್ಕಾರಕ್ಕಾಗಿತ್ತು. ಅದಕ್ಕೆ ಅದನ್ನ ಫಸ್ಟ್ ಸೆಕ್ಟರ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಮೊಟ್ಟ ಮೊದಲಿಗೆ ಬಂದವರು, ಮೂಲತಃ ಅವರೇ ಬಂದವರು. ಆದ್ರೆ ಸರ್ಕಾರ ಮಾತ್ರ ಸಾಲದು ಅಂತ ಆಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಬಂದ ನಂತರ ನೀವು ನೋಡಿದ್ರೆ ಒಂದು ಖಾಸಗಿ ವ್ಯವಸ್ಥೆ ಬೆಳೆದು ಬಂತು. ಖಾಸಗಿ ಸಂಪಾದನೆ ಆಗತ್ತೆ, ಖಾಸಗಿ ಕಂದಾಯ ಕಟ್ತಾರೆ, ಸರ್ಕಾರಕ್ಕೂ ಜೀವ ಬಂತು, ಜನಕ್ಕೂ ಎಷ್ಟು ಜನ ಸರ್ಕಾರದಲ್ಲಿ ಕೆಲಸ ಮಾಡಕ್ ಸಾಧ್ಯ. ಅದನ್ನ ಸೆಕೆಂಡ್ ಸೆಕ್ಟರ್ ಅಂತ ಕರೆಯಕ್ಕೆ ಶುರು ಮಾಡಿ.
ಖಾಸಗಿ ಕ್ಷೇತ್ರದಲ್ಲೂ ಬೆಳೆಯಕ್ಕಾಗ್ಲಿಲ್ಲಪ್ಪ, ಸರ್ಕಾರದಿಂದಾನು ಅನುಕೂಲ ಆಗಿಲ್ಲ, ಸರ್ಕಾರದಿಂದ ಎಲ್ಲಾ 2 ಕ್ಷೇತ್ರಗಳಿಂದ ವಂಚಿತ ಆದವರು ಇದ್ದಾರೆ, ಅವ್ರನ್ನ ನೋಡ್ಕೋಬೇಕಲ್ಲ ಸಮಾಜ ಅಂತ ಸಮಾಜದ ಒಂದು ಪ್ರತಿಕ್ರಿಯೆಯಾಗಿ ಬಂದಂತದ್ದು ನಮ್ಮ 3ನೇ ವರ್ಗ ಅಂತ ಕರಿಬಹುದು, ಥರ್ಡ್ ಸೆಕ್ಟರ್ ಅಂತ ಏನ್ ಕರಿತೀವಿ ನಾವು, ಅದು ನಮ್ಮ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್. ಪ್ರತಿಯೊಬ್ಬರಿಗೂ ವಿಶೇಷವಾದಂತ ಒಂದು ಸಮಾಜದಲ್ಲಿ ಒಂದು ಪಾತ್ರ ಇತ್ತು, ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವರ ಅವಶ್ಯಕತೆಗಳು ಇತ್ತು. ಬಟ್ ನನಗನ್ಸುತ್ತೆ ಕೋವಿಡ್ ನೀವು ನೋಡಿದಾಗ ಭಾರತದಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ವಿ ನಾವೆಲ್ಲ. ಹೆಂಗೆ ಅಂದ್ರೆ ನಮ್ಮ ಭಾರತೀಯರು ನಮ್ಮನ್ನು ನಾವು ಟೀಕಿಸ್ಕೊಳ್ಳೋದು ಬಹಳ ನಾವೇ ಮಾಡ್ತೀವಿ. ನಾವು ನಮ್ಮನ್ನ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಶಬಾಷಿ ಹೇಳ್ಕೊಳಕ್ಕೂ ನಮ್ ಸಂಕೋಚವೋ ಅಥವಾ ಟೀಕೆ ಮಾಡೋದಲ್ಲೇ ಬೆಳೆದು ಬಿಟ್ಟಿರೋದ್ರಿಂದ ಈ ಕಪ್ಪು ಮೋಡ ಮಾತ್ರ ಕಾಣಿಸುತ್ತೆ, ಸುತ್ತ ಇರೋ ಸಿಲ್ವರ್ ಲೈನಿಂಗ್ ಕಾಣೋದೇ ಇಲ್ಲ. ಆತರ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವ ದೇಶ ಸಾಧನೆ ಮಾಡಕ್ ಆಗದೆ ಇರತಕ್ಕಂಥದ್ದು ನನ್ನ ಅನುಭವದಲ್ಲಿ, ನಾನು ಪಬ್ಲಿಕ್ ಹೆಲ್ತ್ ಹಿನ್ನೆಲೆಯಲ್ಲಿ ಅಂದ್ರೆ ವಿ ಹ್ಯಾವ್ ಅಟೈನ್ಡ್ ಎ ಮೇಜರ್ ಮೈಲ್ ಸ್ಟೋನ್. ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ವ್ಯವಸ್ಥೆ ಕೇವಲ ಸಾರ್ವಜನಿಕ ವ್ಯವಸ್ಥೆ ಮಾಡ್ತು ಅಂತ ಹೇಳಲ್ಲ, ಸಾರ್ವಜನಿಕ ವ್ಯವಸ್ಥೆ ಜೊತೆ ಖಾಸಗಿ ವ್ಯವಸ್ಥೆ ಸೇರ್ಕೊಂಡಿದ್ವಿ. ಹಲವಾರು ಕಂಪನಿಗಳು ಕೈ ಜೋಡಿಸಿದ್ರು, ಹಣ ಖರ್ಚು ಮಾಡಿದ್ರು. ಆಟೋಮೊಬೈಲ್ ಮಾಡೋರು ಮಾಸ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಂತ ಹಗಲು ರಾತ್ರಿ ದುಡಿದ್ರು. ಈ ಮೈಗ್ರೆಂಟ್ಸ್ಗೆಲ್ಲ ಊಟ ಕೊಡೋದು ಮಾತ್ರ ಅಲ್ಲ, ದೂರ ವ್ಯವಸ್ಥೆಗಳಲ್ಲಿ ಯಾರು ಹೋಗದೇ ಇರೋ ಪ್ರದೇಶಕ್ಕೆ ಹೋಗಿ ನನ್ನ ಸ್ಟಾಫ್ಗಳೇ ಅವ್ರ ಜೀವಕ್ಕೆ ಅಪಾಯ ಆದ್ರೂ ಕೂಡ ಹಳ್ಳಿ ಓಡಾಡಿ ತಿರುಗಾಡಿ ಮಾಡಿದ್ದಾರೆ. ಇದೆಲ್ಲ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು. 3 ಕ್ಷೇತ್ರವೂ ಕೂಡ ಬೌಂಡ್ರೀಸ್ ಬ್ಲರ್ ಆಗೋಯ್ತು. ಎಲ್ಲ ಒಟ್ಟು ಸೇರ್ಕೊಂಡಿದ್ದಕ್ಕೆ ಕೋವಿಡ್ ಹ್ಯಾಂಡಲ್ ಮಾಡಕ್ ಯಾವ ದೇಶದಲ್ಲಿ ಅದು 100 ಕೋಟಿ ವ್ಯಾಕ್ಸಿನೇಷನ್ ಆಗ್ಲಿಕ್ಕೆ ಸಾಧ್ಯವಾ? ಯಾರು ನಂಬರೇ ಒಪ್ಪಲ್ಲ, ಅಸಾಧ್ಯ ಅಂತಾರೆ. ಬಟ್ ನಮ್ಮಲ್ಲಿ ವಿತ್ ರೆಕಾರ್ಡ್ ಟ್ರ್ಯಾಕ್ ಮಾಡಿ ಹೇಳ್ಬೋದು ಯಾವನಿಗೆ ಕೊಟ್ಟಿದ್ದೀವಿ, ಎಷ್ಟು ಡೋಸು. ಎಲ್ಲ ಕ್ಷೇತ್ರಗಳು ಕೈ ಜೋಡಿಸ್ಕೊಂಡು. ಸೊ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ದ ನ್ಯೂ ಸೆಕ್ಟರ್ ಟು ಅರೈಸ್. ನಾನು ಇದ್ರ ಬಗ್ಗೆ ಬಹಳ ಬರ್ದಿದ್ದೀನಿ ನಿಮ್ಗೆ. ನಾನು ಅದನ್ನ 4th ಸೆಕ್ಟರ್ ಅಂತ ಕರಿತೀನಿ. ಇದು ಇವತ್ತು ಎಲ್ಲವನ್ನು ಬಿಟ್ಟು, ನಾನೆಲ್ಲವನ್ನು ಜೀವನ ಬಿಟ್ಟು ಒಂದು ಚೀಲ ತಗೊಂಡು ಕಾಡಿಗೆ ಹೋದಂಗೆ ಇವತ್ತು ಹೋಗ್ರಪ್ಪ ಹುಡುಗರು ಅಂತ ನಗ್ತಾರೆ, ಬುದ್ಧಿದೆಯಪ್ಪ ನಿನಗೆ ಅಂತ. ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು. ಇವತ್ತಿನ ಜಗತ್ತಿನಲ್ಲಿ ಇರ್ತಕ್ಕಂಥ ಆಕರ್ಷಣೆಗಳು ಅವನಿಗೂ ಹೊಟ್ಟೆ ತುಂಬಬೇಕು. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡಂಗಿದ್ರೆ ನಾನು ಅದಕ್ಕೆ ಲುಕ್ ಫಾರ್ ಪ್ರೈವೇಟ್ ಗೇನ್ಸ್ ವೈಲ್ ಡೂಯಿಂಗ್ ಪಬ್ಲಿಕ್ ಗುಡ್. ಸಾರ್ವಜನಿಕರಿಗೆ ಅನುಕೂಲ ಆಗೋದು ಹುಡುಕಾಟದಲ್ಲಿ ವೈಯಕ್ತಿಕ ಬೆಳವಣಿಗೆನೂ ಆಗ್ಬೇಕು. ವೈಯಕ್ತಿಕ ಬೆಳವಣಿಗೆಗೋಸ್ಕರ ಮಾಡೋದಲ್ಲ, ಪ್ರೈಮಸಿ ಸೋಷಿಯಲ್ ಗುಡ್ ಇರ್ಬೇಕು. ಸಮಾಜಕ್ಕೆ ಬರುವಂತ ಅನುಕೂಲಗಳೇ ನಮ್ಮ ಪ್ರಾಥಮಿಕವಾಗಿ ಇರುವಂತ ಗುರಿ ಉದ್ದೇಶ. ಆದ್ರೆ ನಾನು ಖಾಲಿ ಹೋಟೆಲ್ ಇರ್ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ನೀನು ಭಗವದ್ಗೀತೆಯನ್ನ ಖಾಲಿ ಹೋಟೆಲ್ ಓದಿಸ್ಲಿಕ್ಕೆ ಆಗಲ್ಲ, ನೀನ್ ಮೊದಲು ಊಟ ಮಾಡಪ್ಪ, ಆಮೇಲೆ ಬೇರೆಯವ್ರಿಗೆ ಹೇಳು ಅಂತ. ಸೊ ಅದು ಸೋಷಿಯಲ್ ಎಂಟರ್ಪ್ರೈಸ್. ಬಟ್ ಪ್ರೈಮಸಿ ಶುಡ್ ಬಿ ಸೋಷಿಯಲ್ ಗುಡ್. ಸಮಾಜಕ್ಕೆ ಅನುಕೂಲ ಆಗ್ಬೇಕು, ಸಮಾಜ ಒಳಿತಾಗ್ಬೇಕು. ಇದಕ್ಕೆ ನಾವು ಏನ್ ಕರಿತೀವಿ, ಫಾರ್ ಬೆನಿಫಿಟ್ ಎಕಾನಮಿ. ಈ ಎಕಾನಮಿಯಲ್ಲಿ ಭಾಗವಹಿಸುವಂತವ್ರು ಎಲ್ಲರೂ ಕೂಡ ಎಲ್ಲರಿಗೂ ಲಾಭ ಸಿಗ್ಬೇಕು. ಒಬ್ಬ ಕನ್ಸ್ಯೂಮರ್, ನಾನ್ ಚಪ್ಪಲಿ ತಗೊಳಕ್ ಹೋದ್ರೆ, ನಾನ್ ಚಪ್ಪಲಿ ತಗೋವಾಗ ನನಗೆ ಒಂದು ರೀಸನಬಲ್ ಲಾಭದಲ್ಲಿ ಮಾರಾಟ ಮಾಡುವಂತ ಅಂಗಡಿಗೆ ಹೋಗ್ಬೇಕು. ನಾನು ಆ ಚಪ್ಪಲಿನ ಒಂದು ರೀಸನಬಲ್ ಟೈಮ್ ಲಾಸ್ಟ್ ಆಗ್ಬೇಕು, ಕ್ವಾಲಿಟಿ ಇರ್ಬೇಕು. ಅದೇ ನನ್ನ ಬೆನಿಫಿಟ್. ಚಪ್ಪಲಿ ಮಾಡೋವನಿಗೂ ಕೂಡ ಅವನಿಗೂ ಅದ ಲಾಭ ಇರ್ಬೇಕು, ಮಾರಾಟ ಮಾಡೋದು ಎಲ್ಲ ರೀಸನಬಲ್ ಆಗಿರ್ಬೇಕು. ಇವತ್ತು ಅನ್ರೀಸನಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಬೆನಿಫಿಟ್ಸ್. ಮಾರಾಟಗಾರನಿಗೆ ಜಾಸ್ತಿ ಸಿಗ್ಬೋದು ಅಥವಾ ಮಾಡೋನಿಗೆ ಜಾಸ್ತಿ ಸಿಗ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಲ್ಲದೆ ಇರ್ಬೋದು. ಎಲ್ಲರ ಭಾಗವಹಿಸಿಕೆ ಎಷ್ಟಿರತ್ತೋ ಅದಕ್ಕೆ ಸ್ಟೇಕ್ ಹೋಲ್ಡರ್ ಎಕಾನಮಿ ಅಂತ ಕರೀಬಹುದು. ಎಲ್ಲರಿಗೂ ಸ್ಟೇಕ್ ಇದೆ. ಕೊಂಡ್ಕೊಳ್ಳೋನು ಇಲ್ಲ ಅಂದ್ರೆ ಯಾರಿಗ್ ಮಾರ್ತಾರೆ. ಸೊ ಎಲ್ಲರಿಗೂ ಸ್ಟೇಕ್ ಇದೆ. ಅವನ ಸ್ಟೇಕ್ಗೆ ಪ್ರಪೋರ್ಷನಲ್ ಆಗಿ ಒಂದು ಬೆನಿಫಿಟ್ ಸಿಗ್ಬೇಕು. ಅದೇ ಸೋಷಿಯಲ್ ಎಂಟರ್ಪ್ರೈಸ್. ಅದನ್ನ ನಿರ್ಮಾಣ ಮಾಡೋದೇ ಸಮಾಜಕ್ಕೋಸ್ಕರ ನಾವೆಲ್ಲರೂ ಬದುಕಿರೋದು. ಸರ್ಕಾರವೂ ಅದಕ್ಕೆ ಇದೆ, ಖಾಸಗಿ ಕ್ಷೇತ್ರವೂ ಅದಕ್ಕೆ ಇದೆ ಅಂತ ಹೇಳಿ ನಾನು ಕಾರ್ ಮಾಡೋದು ಯಾರಪ್ಪ, ಕಾರ್ ಕೊಂಡ್ಕೊಳ್ಳೋರ್ಗೆ. ಅವ್ನ್ ಕಾರ್ ಕಂಡ್ಕೊಂತಾನೆ, ಈ ಊರಿಂದ ಆ ಊರಿಗೆ ಹೋಗ್ಲಿಕ್ಕೆ ತಗೊಂತಾನೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ. ಅವ್ನಿಗೆ ಲಾಭ ತಾನೆ ಅಂತ ನಾವು ವರ್ಣಿಸ್ಬೋದು ಅದನ್ನ. ಬಟ್ ಎಲ್ಲರಿಗೂ ಪ್ರಪೋರ್ಷನಲ್ ಆಗಿ ಬೆನಿಫಿಟ್ ಸಿಗೋ ಫಾರ್ ಬೆನಿಫಿಟ್ ಎಕಾನಮಿ ನಿರ್ಮಾಣ ಆಗ್ಬೇಕು. ಅದಕ್ಕೊಂದು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅನ್ನೋ ಪದ ಬಳಸ್ತಾರೆ ಕೆಲವರು ಸೋಲ್ಫುಲ್ ಎಕಾನಮಿ ಅಂತ, ಆತ್ಮ ತುಂಬಿರ್ತಕ್ಕಂಥ ಒಂದು ಆರ್ಥಿಕತೆ ಅಂತ ಹೇಳ್ತಾರೆ. ಸೊ ನಾವು ಸೋಷಿಯಲ್ ಎಂಟರ್ಪ್ರೈಸ್ ಆತ್ಮ ತುಂಬಿರ್ತಕ್ಕಂಥ ಆರ್ಥಿಕತೆಯನ್ನ ಬರೆಸುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಅದ್ ಯಾವಾಗ ಬರುತ್ತೆ ಅಂದ್ರೆ, ನಾನು ಬದುಕಿರುವುದೇ ಸಮಾಜದ ಒಳಿತಿಗಾಗಿ. ಅದು ಒಳಿತ ಆಗ್ತಾ ನನಗೂ ಅನುಕೂಲ ಆಗುತ್ತೆ. ನನ್ನ ಬದುಕಿಗಾಗಿ ನಾನು ದುಡ್ಡು ಮಾಡ್ಲಿಕ್ಕಾಗಿ ಅಂತ ಮಾಡಿದಾಗ ಅದು ಪ್ರೈವೇಟ್ ಎಂಟರ್ಪ್ರೈಸ್ ಆಗುತ್ತೆ. ಸೊ ಇದು ಇವತ್ತು ನಮ್ಮ ದೇಶದಲ್ಲಿ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ನಿರ್ಮಾಣ ಆಗ್ತಾ ಇದೆ. ಆ ಸಮಿತಿಯಲ್ಲಿ ನಾನು ಇದ್ದಿದ್ದಕ್ಕೆ ನನಗೆ ಗೊತ್ತು ಒಳ ರಹಸ್ಯಗಳು. ಬಹಳಷ್ಟು 1 ವರ್ಷ ಶ್ರಮ ಪಟ್ಟು ಅದನ್ನ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಸರ್ಕಾರ ಅದನ್ನ ತಗೊಂಡ್ಬರ್ತಾ ಇದೆ. ಸೊ 14 ದೇಶಗಳಲ್ಲಿ ಇದೆ, ಎಲ್ಲ ಕಡೆ ವಿಫಲ ಆಗಿದೆ ಅದು. ಸೊ ನಾವು ಭಾರತೀಯರು ಸಫಲ ಮಾಡಿ ತೋರಿಸ್ಬೇಕು. ಯಾಕೆ ನಮ್ಮ ರಕ್ತದಲ್ಲಿ ಇದೆ, ನಮ್ಮ ಸಂಸ್ಕೃತಿಯಲ್ಲಿ ಬೇರೆಯವರ ಒಳಿತಿಗಾಗಿ ದುಡಿಯುವಂತ ಒಂದು ಭಾವನೆ ಇದೆ. ಅದನ್ನ ವ್ಯಕ್ತಪಡಿಸಿ ಅದು ಸಕ್ಸಸ್ ಮಾಡ್ಬೇಕು. ಈಗ ವಿವೇಕಾನಂದರು ಎಷ್ಟು ಅದ್ಭುತವಾಗಿ ಬರೆದ್ರು. ಮೈಸೂರು ಮಹಾರಾಜರ ಪತ್ರ ಬರೀತಾರೆ, ದ ವ್ಯಾನಿಟೀಸ್ ಆಫ್ ಲೈಫ್ ಆರ್ ಟ್ರಾನ್ಸಿಯಂಟ್ ಬಟ್ ಹಿ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಯಾರು ಉಳಿದವರಿಗೋಸ್ಕರ ಬದುಕ್ತಾನೋ ಅವನೇ ಬದುಕಿದ ಹಾಗೆ, ಉಳಿದವರೆಲ್ಲ ಬದುಕಿದ್ದು ಸತ್ತ ಹಾಗೆ. ಸೊ ಸಮಾಜಕ್ಕೋಸ್ಕರ ಬದುಕ್ಬೇಕು,
ಆ ಸಮಾಜಕ್ಕೋಸ್ಕರ ಬದುಕುವಂತ ವ್ಯವಸ್ಥೆ ನಿರ್ಮಾಣ ಮಾಡೋದೇ ಸೋಷಿಯಲ್ ಎಂಟರ್ಪ್ರೈಸು. ಅದರಿಂದ ನಾನೂ ಬದುಕಬೇಕು, ನನಗೋಸ್ಕರ ನಾನು ಮಾಡ್ತೀನಿ ಅಂತ ಬಿಟ್ಟು ಸಮಾಜಕ್ಕೆ ಮಾಡ್ತೀನಿ ಅನ್ನೋ ಪರಿವರ್ತನೆ ಆಗ್ಬೇಕು. ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಾದ ಒಂದೇ ಪ್ರಾಕ್ಟಿಕಲ್, ಲುಕ್ ಫಾರ್ ಪ್ರೈವೇಟ್ ಗೇನ್ಸ್ ಬಟ್ ಡೋಂಟ್ ಫರ್ಗೆಟ್ ದಟ್ ಯು ಎಕ್ಸಿಸ್ಟ್ ಫಾರ್ ಪಬ್ಲಿಕ್ ಗುಡ್. ಪಬ್ಲಿಕ್ ಗುಡ್ಸ್ ಸರ್ವತೋಮುಖವಾಗಿ ಎಲ್ಲಾರ್ಗುನು ಒಳ್ಳೇದಾಗ್ಬೇಕು ಅಂತಾನೆ ನಾವು ಯಾವ ಕೆಲಸ ಮಾಡೋಬೇಕಾದ್ರೂ ಆ ಒಂದು ದೃಷ್ಟಿಕೋನ ಇಟ್ಕೊಂಡ್ರೆ ಎಲ್ಲಾರ್ಗೂ ಹಿತ ಆಗುತ್ತೆ, ಲೋಕಕ್ಕೆ ಒಂದು ಹಿತ ಆಗುತ್ತೆ. ಸೊ ತಾವು ಕಂಡುಕೊಂಡಂತಹ ನಮ್ಮ ನೆಲದ ಸೊಗಡಿನ ಸಹಿತ ಆದಂತಹ ಒಂದು ಥಿಯರಿ ಆಫ್ ಚೇಂಜ್ ತಾವು ಕಂಡುಕೊಂಡಿದ್ದೀರಿ ಅಂತ ಹೇಳಿದ್ರಿ, ಅದು ಏನು ಅಂತ ಸ್ವಲ್ಪ ಹೇಳ್ತೀರಾ ಸರ್? ನೋಡಿ, ನಮ್ಮ ಭಾರತದ ಇತಿಹಾಸವನ್ನ ನೋಡಿದಾಗ ನಾವು ಏನು ಇಲ್ಲ ಅಂತ ಹೇಳ್ತೀವಿ, ಏನಿತ್ತು ಅಂತ ನೋಡಕ್ ಶುರು ಮಾಡಬೇಕು. ಕ್ರಿಸ್ತುವ ಸಾವಿನ ನಂತರ, ಅಂದ್ರೆ ನಾವು 0 AD ಅಂತ ಏನ್ ಕರಿಬಹುದು, ಆಫ್ಟರ್ ಕ್ರೈಸ್ಟ್ ಅಂತ ಏನ್ ಕರಿತೀವಿ, 2000 ವರ್ಷಗಳ ಹಿನ್ನೆಲೆ, 2000 ವರ್ಷಗಳನ್ನ ನೋಡಿದಾಗ ಬಹಳ ಒಂದು ಹಿರಿಯ ಅರ್ಥಶಾಸ್ತ್ರ ಚರಿತ್ರೆಯನ್ನು ಬರೆಯುವಂತ ತಜ್ಞ, ಎಕನಾಮಿಕ್ ಹಿಸ್ಟಾರಿಯನ್ ಅಂತ ಕರೀತಾರೆ, ಆಂಗಸ್ ಮ್ಯಾಡಿಸನ್ ಅಂತ ಒಂದು ವರದಿ ಮಾಡ್ತಾರೆ ಕೆಲವು ವರ್ಷಗಳ ಹಿಂದೆ. ವರ್ಲ್ಡ್ ಎಕಾನಮಿ ಮಿಲೇನಿಯಲ್ ಹಿಸ್ಟ್ರಿನೂ ಏನಾಗ್ತಾರೆ, ಫರ್ಗೆಟ್ ಎಕ್ಸಾಕ್ಟ್ ಟೈಟಲ್, ಆಂಗಸ್ ಮ್ಯಾಡಿಸನ್ ಅಂತ ಕೊಟ್ಟರೆ ಬರುತ್ತೆ. ಆತ ರಿಪೋರ್ಟ್ ಬರೀತಾನೆ, ಸತತವಾಗಿ ಕ್ರಿಸ್ತುವ ಶತಮಾನದ ಶುರುವಾಗಿದ್ದ ಕಾಲದಿಂದ 0 AD ಇಂದ 16 ಶತಮಾನಗಳ ತನಕ ಭಾರತ ನಂಬರ್ 1 ಎಕಾನಮಿ. ಭಾರತ ಹಾಗೂ ಚೀನಾ ಎರಡು ಸಿವಿಲೈಸೇಷನ್ ಒಟ್ಟುಗೂಡಿಸಿದಾಗ ಹತ್ರ 64 ಇಂದ 68% ಇಡೀ ಜಗತ್ತಿನ ಸಂಪನ್ಮೂಲ ಎರಡು ಸಿವಿಲೈಸೇಷನ್. ನಾವು 38% ಆಫ್ ದ ಗ್ಲೋಬಲ್ ಎಕಾನಮಿ GDP ಕಾಂಟ್ರಿಬ್ಯೂಷನ್ ಭಾರತದಾಗಿ. ಸೊ ಏನಾಯ್ತು ಆಮೇಲೆ, ಯಾಕಾಗಿದ್ವಿ ಅಂತ ನಾನು ಹುಡುಕ್ಲಿಕ್ಕೆ ಶುರು ಮಾಡಿ, ನಾವು ಹಣಕ್ಕೋಸ್ಕರನೇ ರಾಷ್ಟ್ರ ಬೆಳೆಸ್ತವ್ರಲ್ಲ, ರಾಷ್ಟ್ರ ಬೆಳೀತಾ ಹಣ ಮಾಡಿದ್ವಿ. ಏನಿತ್ತು, ಕೃಷ್ಣ ಸುಧಾಮ ಒಂದೇ ಗುರುಕುಲಕ್ಕೆ ಹೋಗ್ಬೋದಾಗಿತ್ತು, ಈಗ್ಲಿಟೇನ್ ಸಮಾಜ ಆಗಿತ್ತು, ಎಲ್ಲಾ ತರದ ಸಂಪನ್ಮೂಲಗಳು ಬರೀತಿತ್ತು ನಮ್ಮಲ್ಲಿ. ವಿಜಯನಗರದ ಬಗ್ಗೆ ಹೋಗ್ತೀವಿ, ಎಲ್ಲ ಹೇಳ್ತೀವಿ. ಯಾಕೆ ಅದು ಆಳವಾಗಿ ಹೋದಾಗ ನನಗಂತಿದ್ದು, ನಮ್ಮ ನಾವು ಒತ್ತು ಕೊಡ್ತಿದ್ದೆ ಮಾನವ ಬಂಡವಾಳವನ್ನ ಹೆಚ್ಚಿಸಕ್ಕೆ. ಮಾನವ ಬಂಡವಾಳವನ್ನ 4 ತರದಲ್ಲಿ ಹೆಚ್ಚಿಸ್ತಾ ಇದ್ದೆ. ಶಾರೀರಿಕವಾಗಿ ಬೆಳೆಸುವಂಥದ್ದು, ಅಂದ್ರೆ ನನ್ನ ದೇಹಕ್ಕೆ ಬೇಕಿರ್ತಕ್ಕಂಥದ್ದೇನು, ಆಹಾರ, ಪೌಷ್ಟಿಕತೆ, ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಮನೆ, ವಾಸ ಮಾಡ್ಲಿಕ್ಕೆ ಒಂದು ಶೌಚಕ್ಕೆ ವ್ಯವಸ್ಥೆ, ಇದೆಲ್ಲವನ್ನು ಕೊಟ್ಟಾಗ ದೇಹ ಬೆಳೆಯುತ್ತೆ. ದೇಹಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆ ಕೊಡಲಿಲ್ಲ, ದೇಹದ ಜೊತೆಗೆ ಮೆದುಳು ಬೆಳೆಸ್ತಾ ಇತ್ತು. ಕಾಗ್ನಿಟಿವ್ ಗ್ರೋತ್, ಫಿಸಿಕಲ್ ಗ್ರೋತ್ ಆಯ್ತು, ದೈಹಿಕವಾಗಿ ಬೆಳೆಯುವಂಥದ್ದು. ಮಾನಸಿಕವಾಗಿ ಬೆಳೀಲಿಕ್ಕೆ ನಮಗೆ ಶಿಕ್ಷಣವನ್ನ ಒದಗಿಸ್ಲಿಕ್ಕೆ ಗುರುಕುಲ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ತರದಲ್ಲಿ ಶಿಕ್ಷಣ ಕೊಟ್ವಿ. ದೈಹಿಕವಾಗಿ ಬೆಳೀಲಿಕ್ಕೆ ಯೋಗವನ್ನು ಮಾಡಿದ್ವಿ. ಆಹಾರದ ಬಗ್ಗೆ ಕಲ್ಪನೆ ಕೊಡ್ಲಿಕ್ಕೆ ಆಹಾರ ತತ್ವವನ್ನು ಆಲೋಚನೆ ಮಾಡಿದ ರಾಷ್ಟ್ರವೇ ನಮ್ದೇ ಆಗಿತ್ತು. ಔಷಧಿಗಳ ಜೊತೆಗೆ ನಾನು ಆರೋಗ್ಯವಾಗಿರ್ಬೇಕು ಅಂತ ಸಕಾರಾತ್ಮಕ ಚಿಂತಿಸಿದಂತ ವೆಲ್ನೆಸ್ ಕಾನ್ಸೆಪ್ಟ್ ಇದ್ದಂತ ಆಯುರ್ವೇದವು ನಮ್ದೇ ಆಗಿತ್ತು. ಸೊ ದೇಹಕ್ಕೆ ಏನೇನ್ ಬೇಕು ಎಲ್ಲ ಬೆಳೆದು ಬಂತ ವಿಜ್ಞಾನ. ನಮ್ಮ ಆಲೋಚನೆಗಳ ಬಗ್ಗೆ, ನಮ್ಮ ಚಿಂತನೆಗಳ ಬಗ್ಗೆ, ಅದ್ರ ಬಗ್ಗೆ ಆಲೋಚಿಸುವಂತ ಶಿಕ್ಷಣ ಕೊಡುವಂತ ಕಾಗ್ನಿಟಿವ್ ಗ್ರೋತ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 3ನೇದು ಭಾವನಾತ್ಮಕವಾಗಿ ಬೆಳೀಲಿಕ್ಕೆ ಅವಕಾಶ ಇತ್ತು, ಸಂಬಂಧಗಳನ್ನ ಜೋಡಿಸಿದ್ವಿ, ಎಮೋಷನಲ್ ಗ್ರೋತ್ ಇತ್ತು, ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್, ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್, ಎಲ್ಲದ ಬಗ್ಗೆ ನಾವು ನಮ್ಮನ್ನೇ ಹೇಗೆ ನಿರ್ವಹಣೆ ಮಾಡ್ಬೇಕಾಗಿತ್ತು. ನೋಡಿ, ಇಡೀ ಪ್ರಪಂಚದಲ್ಲಿ ಯಾವ ಸಂಸ್ಕೃತಿಯಲ್ಲಾಗ್ಲಿ ಯಾವ ವಿಜ್ಞಾನದಲ್ಲೂ ಇರ್ಲಿಲ್ಲ. ಎಲ್ಲಾ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನು ನೋಡಿದಾಗ ನೀವು ಎಲ್ಲರ ವಿಜ್ಞಾನ ಬಾಹ್ಯ ವಿಜ್ಞಾನ, ಹೊರಗಡೆ ಇರ್ತಕ್ಕಂಥ ವಿಚಾರಗಳನ್ನೇ ಗುರುತಿಸುವಂತ ಹೋರಾಟದಲ್ಲಿದ್ರು. ನಮ್ಮ ದೇಶದಲ್ಲಿ ಮಾತ್ರ ಆಂತರಿಕವಾಗಿ ನೋಡುವಂತ ವಿಜ್ಞಾನವೂ ಇತ್ತು. ಋಷಿ ಮುನಿಗಳು ಅದನ್ನ ಮಾಡ್ತಿದ್ರು, ವಿಜ್ಞಾನಿಗಳು ಹೊರಗಡೆ ಮಾಡ್ತಿದ್ರು, ಚಾಣಕ್ಯ ಅಂತವನು ಯೋಚನೆ ಮಾಡ್ತಿದ್ದ. ಎಲ್ಲವನ್ನೂ ನಮ್ಮ ದೇಶದಲ್ಲಿ ನಾವು ನೋಡಕ್ಕಾಗತ್ತೆ. ಎಕ್ಸ್ಟರ್ನಲ್ ಸೈನ್ಸಸ್, ಇಂಟರ್ನಲ್ ಸೈನ್ಸಸ್, ಎಕ್ಸ್ಟರ್ನಲ್ ನೇಚರ್, ಇಂಟರ್ನಲ್ ನೇಚರ್, ಇದು ಅಂಡ್ ಎಮೋಷನಲ್ ಗ್ರೋತ್ ಇತ್ತು. ಇದೆಲ್ಲವೂ ಕೂಡ ನನಗಲ್ಲ, ನನ್ನ ಆಂತರಿಕವಾಗಿ ನಾನು ಅರ್ಥೈಸ್ಕೊಳ್ಳಿಕ್ಕೆ, ಡಿಸ್ಕವರಿಂಗ್ ಮೈ ಸೆಲ್ಫ್ ನನ್ನ ಗುರಿ, ಸ್ಪಿರಿಚುವಾಲಿಟಿ. ನಮ್ಮಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ಗುಹೆಯಲ್ಲಿ ಕೂತ್ಕೊಂಡು ಜಪ ಮಾಡೋದು ಅನ್ಕೊಂಡ್ಬಿಟ್ಟಿದ್ವಿ, ಅದಲ್ಲ. ನನ್ನ ಅಂತರಾಳದ ಹುಡುಕಾಟವೇ ಅಧ್ಯಾತ್ಮ, ಸೆಲ್ಫ್ ಡಿಸ್ಕವರಿನೇ ನನ್ನ ಜೀವನದ ಗುರಿ ಅಂತ ನಮ್ಗೆ ಆಲೋಚನೆ ಮಾಡುವಂತದ್ದಾಗಿತ್ತು. ಇದೆಲ್ಲವನ್ನು ಮಾಡ್ತಾ ಮಾನವ ಬಂಡವಾಳ ಬೆಳೆಯುತ್ತೆ. ಇಷ್ಟು ಸಾಲದು, ಇದ್ರ ಜೊತೆಗೆ ಸಾಮಾಜಿಕ ಬಂಡವಾಳ, ರಿಲೇಶನ್ಶಿಪ್ಸ್, ಇದೆಲ್ಲವೂ ಕೂಡ ಬೆಳೆಸಿ ಬಂದಂತ ದೇಶ ನಮ್ದಾಗಿತ್ತು. ಒಂದು ಹಳ್ಳಿ, ಒಂದು ರಾಜ್ಯ, ಒಂದು ಸಾಮ್ರಾಜ್ಯ, ಈ ತರ ಆಲೋಚನೆ ಮಾಡ್ಕೊಂಡ್ ಬರುವಂತದ್ದಲ್ಲಿ ಆ ಸಂಬಂಧಗಳು. ಸೊ ಹ್ಯೂಮನ್ ಅಂಡ್ ಸೋಷಿಯಲ್ ಕ್ಯಾಪಿಟಲ್ ಬೆಳೆಸ್ತಾ ಅದ್ಭುತವಾದಂತ ಆರ್ಥಿಕತೆ ಬೆಳೀತು. ಆರ್ಥಿಕತೆಗೋಸ್ಕರ ಇದು ಮಾಡಿದವ್ರಲ್ಲ ನಾವು. ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಆರ್ಥಿಕತೆ ಚೆನ್ನಾಗಿದ್ದಕ್ಕೆ ನಾವು ಅಷ್ಟೆಲ್ಲ ಕಂಡುಹಿಡಿದ್ವಿ ಅಂತ. 16ನೇ ಶತಮಾನ ತನಕ ನಾವು ಬಂದಂತ ನಮ್ಮ ಭಾರತದಿಂದ ಹೊರಗೆ ಬಂದಂತ ವೈಜ್ಞಾನಿಕ ಈ ತರ ನೋಡಿ, ಮೆಟಲರ್ಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಅಲ್ಜಿಬ್ರಾ ಆಗಿರ್ಬೋದು, ಝೀರೋ ಕಾನ್ಸೆಪ್ಟ್ ಇರ್ಬೋದು, ಪೈ ಇರ್ಬೋದು, ಎಲ್ಲವೂ ನಮ್ಮ ದೇಶದಲ್ಲಿ ಹುಟ್ಟು ಬಂದಂಥದ್ದು ಆ 16 ಶತಮಾನಗಳಲ್ಲಿ. ಆಮೇಲೆ ಬಂತು
ಬ್ರಿಟಿಷರ್ಸ್ ಬಂದ್ರು, ಎಲ್ಲ ನಾಶ ಆಗೋಗಿತ್ತು. ನಮ್ಗೆ ಸ್ವಾತಂತ್ರ್ಯ ಬರೋಷ್ಟೊಳಗೆ ಇಡೀ ಪ್ರಪಂಚದಲ್ಲಿ 2% GDP ಇರ್ಲಿಲ್ಲ. ಸೊ ನಾವ್ ಇವತ್ತೇನ್ ಅನ್ಕೊಂಡ್ಬಿಟ್ಟಿದ್ವಿ, ಹಣ ಮಾಡೋದೇ ಗುರಿ ಅಂತ. ಅಲ್ಲ, ಭಾರತ ಮಾಡಬೇಕಿದ್ರೆ ಭಾರತೀಯರನ್ನ ಮಾಡ್ಬೇಕು. ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ದೇಶದಲ್ಲಿದ್ದಂತ ಹಳೆ ಸಂಪತ್ತುಗಳ ಬಗ್ಗೆ, ಹಳೆ ಪದ್ಧತಿಗಳ ಬಗ್ಗೆ. ಅದಕ್ಕೆ ಅಂತ ಹೇಳಿ ಮೂಢನಂಬಿಕೆಗಳು ತನ್ನಿ ಅಂತ ಹೇಳ್ತಾ ಇಲ್ಲ, ಜಾತೀಯತೆಯನ್ನು ಕೊಂಡಾಡಿ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ಇರ್ಲೇ ಇಲ್ಲ. ನಮ್ಮಲ್ಲಿ ಏನಿತ್ತು, ಇದ್ದಿದ್ ಕಸ ತೆಗೆದಾಕ್ಬೇಕು. ಕಸನೂ ಇತ್ತು, ಬಟ್ ಇದು ರಸ ಜಾಸ್ತಿ ಇತ್ತು. ನಾವಿವತ್ತು ಕಸವನ್ನೇ ನೋಡ್ತಾ ಇದ್ವಿ. ಆ ರಸವನ್ನ ಬೆಳೆಸಿ, ಆ ರಸದ ಆಧಾರದಲ್ಲಿ ನವ ಭಾರತ ನಾವು ಕಟ್ಟಬೇಕಾಗತ್ತೆ. ನಾವು ಇತಿಹಾಸ ಇದನ್ನ ಕಲಿಬೇಕು. ಈಗ ಪ್ರೆಸೆಂಟ್ ವರ್ತಮಾನ ಸ್ಥಿತಿಯಲ್ಲಿ, ಇವತ್ತಿನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಯುವಕರು ಹಳೆಯದನ್ನ ನೋಡಿ ಅದನ್ನ ಕಲ್ತ್ರೇನೆ ಭವಿಷ್ಯ ಕಟ್ಲಿಕ್ಕೆ ಸಾಧ್ಯ. ಸೊ ಈ ಥಿಯರಿ ಆಫ್ ಚೇಂಜ್ ಅಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ವಿ. ಜನಗಳ ಮೇಲೆ ನಾವು ಅವರು ಇನ್ವೆಸ್ಟ್ ಮಾಡಿ, ಅವರ ವೈಯಕ್ತಿಕವಾಗಿ ಅವ್ರ ಮೇಲೆ ಅವರ ಒಂದು ಮಾನವ ಬಂಡವಾಳವನ್ನ ಹೆಚ್ಚಿಸುವಂತ ಪ್ರಕ್ರಿಯೆಗಳನ್ನು ತಗೊಂಡ್ಬಂದ್ರೆ, ಅದ್ರ ಜೊತೆಗೆ ಸಾಮಾಜಿಕ ಬಂಡವಾಳವನ್ನು ಜೋಡಿಸ್ಕೊಟ್ರೆ ಅದ್ಭುತವಾದಂತ ಒಂದು ಆರ್ಥಿಕ ಬಂಡವಾಳ ಬೆಳೆಯುತ್ತೆ. ಅದು ನವಭಾರತ, ಅದು ವಿವೇಕಾನಂದರ ಕಲ್ಪನೆ ಆಗಿದೆ. ನಾವು ಹಣವಸ್ತ್ರ ಕೆಳಗೆ ಇಳಿಯುವಂತ ಪ್ರಕ್ರಿಯೆ ಅಲ್ಲ, ಬಡವರಿಗೆ ಬಂಡವಾಳ ತುಂಬಿಸಿ ಮೇಲೆ ಹೋಗುವಂತ ದಾರಿಯನ್ನು ಹುಡುಕೋದು. ತುಂಬಾನೇ ಮೌಲ್ಯಯುತವಾದ ತಮ್ಮ ಒಂದು ಕಸ ರಸ ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ಹಿಂದಿದ್ದೆಲ್ಲ ಚೆನ್ನಾಗಿತ್ತು ಅಂತಾನೂ ಅಲ್ಲ, ಹಿಂದಿದ್ದೆಲ್ಲ ಕಸ ಅಂತಾನೂ ಅಲ್ಲ. ಅದರಲ್ಲಿ ಒಂದು ವಿವೇಕ ನೋಡಿ ತೆಗಿಬೇಕಾಗಿದೆ. ಸರ್, ಇಲ್ಲಿ ಒಂದು ಸಣ್ಣ ವಿರಾಮ ನಂತರ ತಿರುಗಿ ಒಂದ್ಸತಿ ಬರೋಣ. Hey, it's been another great week on the IVM Podcast Network. On Agla Station Adulthood, Ritasha and Ayushi are in conversation with journalist Pallavi Iyer. They talk about her having lived in so many different cities, adulting through it all, and what motherhood means to her and how young folk can lead better lives and support the nation's progress. On Smarter with Sid, Siddharth asks if energy management is just a better way of time management. Tune in to find out if this is practical and possible. On Khel Niti, Rajiv Mishra, Ayaz Memon and Sabah Karim talk about Team India's elimination from the T20 World Cup, Pakistan's new team, and New Zealand stepping into the semi-finals. On Smile India, Shifa discusses a Kolkata-based NGO that's trying to help single-screen cinema survive. And on Hans Vani, hear the story Mere Liye Ek Minute and find out why a depressed man mourns his own death by observing silence for a whole minute. Do follow us on social media. We're IVM Podcast on Twitter, Facebook, Instagram, and LinkedIn. And do follow us on YouTube. We have a number of different channels. You can find them on ivmpodcast.com/YouTube, where you'll be able to take a look at all of the channels we have. And finally, we'd like to thank our sponsors this week: Cred, Bank of Baroda, Quarter, CoinSwitch, Kuber, Slay Coffee, Intel, and Oxfam India. Thank you so much. You make this possible. ನಮಸ್ಕಾರ ಕೇಳುಗರೆ, ತಲೆಹರಟೆಯ ಇಂದಿನ ಕಂತಿಗೆ ಮತ್ತೆ ಸ್ವಾಗತ. ಡಾಕ್ಟರ್ ಆರ್ ಬಾಲು ಅವ್ರ ಜೊತೆ ಒಂದು ತುಂಬಾ ಆಳವಾದ ಒಂದು ಸಂವಾದ ನಡೆಸ್ತಾ ಇದ್ದೀವಿ. ಸರ್, ಇಲ್ಲಿವರೆಗೂ ತಾವು ಹೇಗೆ ಒಂದು ಬದಲಾವಣೆ ಆಗ್ಲಿ, ಟ್ರಾನ್ಸ್ಫಾರ್ಮೇಶನ್ ಆಗ್ಲಿ ತರಬಹುದು, ಹೇಗೆ ಇದಕ್ಕೆ ನಮ್ಮ ಆಧ್ಯಾತ್ಮಿಕ ಒಂದು ಸ್ವತ್ತು, ನಮ್ಮ ಒಂದು ಸ್ವಂತಿಕೆ ಬೆಳೆಸ್ಕೊಳ್ಳುವುದು ಅನಿವಾರ್ಯ ಅಂತ ತಾವು ಹೇಳಿದ್ದೀರಾ. ಇದರ ನಿಟ್ಟಿನಲ್ಲಿ ಅಥವಾ ಪ್ರಾಯಶಃ ಇದರ ಒಂದು ಭಾಗವಾಗಿ ತಾವು ಈಗ ನಿರ್ವಹಿಸುತ್ತಿರುವ ಒಂದು ಕೆಲಸ ತುಂಬಾನೇ ವಿಸ್ತಾರವಾದ ಒಂದು ಅದರ ಒಂದು ಸ್ಕೋಪ್ ನೋಡಿದ್ರೇನೆ ಒಂದ್ ಸ್ವಲ್ಪ ದಿಗ್ಭ್ರಮೆ ಆಗುವಂತಹ ಒಂದು ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೋಡಿ, ನಮ್ಮ ದೇಶ ಅದ್ಭುತವಾದಂತ ಪರಿಸ್ಥಿತಿ ಇದೆ. ನಾವು ಕ್ರಾಸ್ ರೋಡ್ಸ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅಡ್ಡದಾರಿಯಲ್ಲಿ ನಿಂತಿದ್ದೀವಿ. ಯಾವ ದಾರಿಯನ್ನು ಆಯ್ಕೆ ಮಾಡ್ತೀವಿ ಅಂತ ಒಂದ್ ಕಡೆ ಅನ್ಸ್ಬೋದು, ಬಟ್ ಇನ್ನೊಂದ್ ಕಡೆ ಬಹಳ ಉಜ್ವಲವಾದಂತ ಭವಿಷ್ಯವನ್ನ ಉತ್ಪತ್ತಿ ಮಾಡುವಂತ ಹಂತದಲ್ಲಿ ನಿಂತಿದ್ದೀವಿ ಅಂತ. ಬದಲಾವಣೆ ತುಂಬಾ ಆಗ್ತಾ ಇದೆ. ಬದಲಾವಣೆ ಅನುಕೂಲಕ್ಕೆ ಆಗ್ತಾ ಇದೆ, ಅನಾನುಕೂಲಕ್ಕೆ ಆಗ್ತಾ ಇದೆ ಅಂತ ಒಂದ್ ಕಡೆ ಯೋಚನೆ ಮಾಡುವಂಥದ್ದು. ಇವತ್ತು ಸರ್ಕಾರ, ನಾವ್ ಏನೇ ಹೇಳ್ಬೋದು, ನಾವು ವೈಯಕ್ತಿಕವಾಗಿ ಬಹಳ ಮಾಡ್ಬಿಟ್ಟಿದೀವಿ, ಸ್ವಯಂ ಸೇವಾ ಸಂಸ್ಥೆಗಳಾಗಿ ಬಹಳ ಮಾಡ್ಬಿಡ್ತೀವಿ ಅನ್ನೋದ್ರಲ್ಲಿ ನನಗೂ ಭ್ರಮೆ ಇತ್ತು. ನಾನು ಸರ್ಕಾರವೇ ಬೇಡ ಅಂತ ಕೂಡ ನಾನು ವಾದ ಮಾಡಿ. ಬಟ್ ಸತ್ಯ ಏನು ಅಂದ್ರೆ, ನಮ್ ದೇಶದಲ್ಲಿ ಮಾತ್ರ ಅಲ್ಲ, ಯಾವ ದೇಶದಲ್ಲೂ ಕೂಡ ಸರ್ಕಾರ ಅನ್ನೋದು ಶಾಶ್ವತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಸದ್ಬಳಕೆ ಮಾಡ್ಲಿಕ್ಕೆ ಆಗ್ಬೇಕಿದ್ರೆ ಒಂದು ಬಹಳಷ್ಟು ಬುದ್ಧಿವಂತಿಕೆ ಇರ್ತಕ್ಕಂಥ ಒಂದು ಪ್ರಜೆಗಳ ಸಮಾಜ ಇರ್ಬೇಕಾಗುತ್ತೆ. ನಾವೇನು ಎನ್ಲೈಟನ್ ಸಿಟಿಸನ್ರಿ ಅಂತ ನನ್ನ ಹಲವಾರು ಪುಸ್ತಕಗಳಲ್ಲಿ ಬರೆದಿರ್ತಕ್ಕಂಥದ್ದು 5 ಸೀಸನ್ ನಲ್ಲಿ ಬಹಳ ಇಡೀ ಪ್ರಪಂಚದಲ್ಲೇ ಪಾಪ್ಯುಲರ್ ಆಗಿರ್ತಕ್ಕಂಥ ಪುಸ್ತಕ. ಎಲ್ಲೋ ಒಂದ್ ಕಡೆ ಸರ್ಕಾರಿ ವ್ಯವಸ್ಥೆ ಏನಿದೆ, ಸರ್ಕಾರಿ ವ್ಯವಸ್ಥೆ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡಾಗ, ಇಷ್ಟು ಪರಿವರ್ತನೆ ಇರ್ತಕ್ಕಂಥ ಒಂದು ಸಮಾಜದಲ್ಲಿ, ಇಷ್ಟು ಡೈನಮಿಕ್ ಆಗಿರ್ತಕ್ಕಂಥ ಒಂದು ಪ್ರಾಸೆಸ್ ಅಲ್ಲಿ ಸರ್ಕಾರಕ್ಕೆ ಆ ಸಂಪನ್ಮೂಲ, ಅವರ ಕೆಲಸ ಮಾಡುವವರೇ ಅವರ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಅಲ್ಲ. ಕಂದಾಯ ಕಟ್ಟೋದ್ರಿಂದ ಅವ್ರಿಗೆ ಶಕ್ತಿ ಬರಲ್ಲ. ಆ ಕಂದಾಯನ ಸದ್ಬಳಕೆ ಮಾಡುವಂತ ಒಂದು ವ್ಯಕ್ತಿಗಳಿದಾರಲ್ಲ, ಒಂದು ಅದ್ಭುತವಾದ ಒಂದು ಮಾನವ ಸಂಪನ್ಮೂಲ ಇದೆಯಲ್ಲ ಸರ್ಕಾರದಲ್ಲಿ, ಅವರ ಸಾಮರ್ಥ್ಯಗಳ ಮೇಲೆ ಇದು ಅವಲಂಬಿತ. ಸೊ 2-3 ವರ್ಷಗಳ ಹಿಂದೆ ಪ್ರಧಾನಿಗೆ ಬಹಳ ಅಂತಕ್ ಶುರು ಆಗಿತ್ತು,
ಬಹಳಷ್ಟು ಮಾಡ್ಲಿಕ್ಕಿದೆ. ಹೊಸ ನವಭಾರತ ನಿರ್ಮಾಣ ಮಾಡ್ಬೇಕು. ಅವ್ರು ಪದೇ ಪದೇ ನ್ಯೂ ಇಂಡಿಯಾ ಅನ್ನೋ ಪದವನ್ನ ಬಳಸ್ತಾರೆ. ಜನಭಾಗಿದಾರಿಗಳಿಂದ ಮಾಡ್ಬೇಕು. ಮೊನ್ನೆ ವ್ಯಾಕ್ಸಿನೇಷನ್ ಆದಾಗ್ಲೂ ಅದೇ ಮಾತು ಹೇಳೋದು, ಸರ್ಕಾರ ಮಾಡಿದೆಲ್ಲ ಇದು ಜನಸಾಮಾನ್ಯರು ಸೇರ್ಕೊಳ್ಳೋದು ಬಗ್ಗೆ ನಾವ್ ಎಲ್ಲಿ ಕೋಟಿ ಮಾಡ್ಕೊಟ್ಟಕ್ಕಾಗತ್ತೆ ಅಂತ. ಅವ್ರಿಗಿದ್ದಂತ ಈ ಒಂದು ಆಳವಾದಂತ ಆಲೋಚನೆ, ಆದ್ರೆ ಇದನ್ನ ಅರ್ಥೈಸ್ಕೊಂಡು ಜನಕ್ಕೆ ಇದನ್ನ ಮುಟ್ಟುವ ರೀತಿ ಮಾಡುವಂತ ಜವಾಬ್ದಾರಿ ಯಾರು? ನಮ್ಮ ಸರ್ಕಾರಿ ನೌಕರಿ. ಅದ ನೌಕರ ಅಂತಲೇ ನೋಡಲ್ವಲ್ಲ ಅವನನ್ನ. ಸೊ ಅವರು ಅದರ ವ್ಯಾಖ್ಯಾನ ಬದಲಾಯಿಸ್ಲಿಕ್ಕೆ ಶುರು ಮಾಡೋದು. ನೌಕರನೂ ಅಲ್ಲಪ್ಪ ನೀನು, ಆದ್ರೆ ನೀನು ರಾಷ್ಟ್ರ ಸೇವಕ, ನೀನ್ ಸೇವಾ ಮನೋಭಾವನೆ ತಂದ್ಕೋಬೇಕು. ಅದಕ್ಕೆ ಅವ್ರನ್ನೇ ಅವ್ರು ಪ್ರಧಾನ ಸೇವಕ ಅಂತ ಕರ್ಕೊಂತಾರೆ. ಸೊ ನಿನಗೂ ಆ ಸೇವಾ ಮನೋಭಾವನೆ ಬರ್ಬೇಕು. ಅದ್ಭುತವಾದ ಅವಕಾಶ ಸಿಕ್ಕಿದೆ. ನಮ್ಮ ಸಂಸ್ಕೃತಿಯಲ್ಲಿ ಸೇವೆ ಅಂತಾನೆ ಇರೋದು. ಸೊ ಜನಸಾಮಾನ್ಯರಿಗೆ ಸೇವೆ ಮಾಡ್ತಾ ಇದ್ಯಾ. ವ್ಯತ್ಯಾಸ ಅಂದ್ರೆ ಸಂಬಳ ತಗೊಂತಿದ್ಯಾ, ಅದಕ್ಕಿಂತ ಸೇವೆ ಕಡಿಮೆ ಆಗ್ಬಿಡಲ್ಲ. ಸೊ ಸೇವಾ ಭಾವವನ್ನ ತರಬೇಕು ಇವ್ರಿಗೆ. ಯಾತಿಗೆ ತರಬೇಕು? ಜನಸಾಮಾನ್ಯರು ನನ್ನ ಈಕ್ವಲ್ಸ್, ನಾನು ಕೊಡುವ ಭಿಕ್ಷೆಯನ್ನ ಸ್ವೀಕರಿಸುವಂತ ಭಿಕ್ಷುಕ ಅಲ್ಲ, ನನಗೆ ಸರಿ ಸಮಾನವಾಗಿರ್ತಕ್ಕಂಥ ವ್ಯಕ್ತಿ. ಆ ಒಂದು ಪ್ರಜೆಯ ಆ ಸರಿ ಸಮಾನತೆಯನ್ನು ಗೌರವಿಸುವಂತ ಮನೋಭಾವನೆ ಬರಬೇಕು. ಇದ್ರ ಜೊತೆಗೆ ಅವರ ಕನಸು ಏನಿತ್ತು, ಒಂದು $5 trillion ಎಕಾನಮಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಸ್ ಆಫ್ ಲಿವಿಂಗ್, ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ಸಮಾಜ, ಭ್ರಷ್ಟತೆ ಇಲ್ಲದೆ ಇರ್ತಕ್ಕಂಥ, ಪಾರದರ್ಶಕತೆ ಇರ್ತಕ್ಕಂಥ ಒಂದು ಸಮಾಜ. ಈ ನವ ಸಮಾಜದಲ್ಲಿ ಭಾರತದಲ್ಲಿ ಯಾವುದೇ ತರದ ಭೇದ ಭಾವ ಇಲ್ಲದೆ, ಜಾತೀಯತೆ, ಲಿಂಗ, ಧರ್ಮದ ಭೇದ ಭಾವ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾಜ. ಇದೆಲ್ಲ ಕಟ್ಟಬೇಕಿದ್ರೆ ಆ ವಿಶಾಲತೆ ಇರ್ತಕ್ಕಂಥ ಕಟ್ಟುವವನು ಬೇಕು, ಮೇಸ್ತ್ರಿ ಕೆಲಸ ಮಾಡುವವನು ಬೇಕಲ್ಲ. ಸೊ ಅವರ ಕ್ಷಮತೆಗಳನ್ನ ವಿಕಾಸಗೊಳಿಸ್ಲಿಕ್ಕೆ ಕ್ಷಮತಾ ವಿಕಾಸ್ ಆಯೋಗ ಅಂತ ಶುರು ಮಾಡಿ, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್. ಈ ಕ್ಷಮತೆಗಳನ್ನ ಕೊರತೆ ಏನಿದೆ ಅಂತ ಗುರುತಿಸಿ, ಕೊರತೆ ಅಂತ ಯಾವ ಹಿನ್ನೆಲೆಯಲ್ಲಿ ಹೇಳ್ತೀವಿ, ಸುಮ್ಮನೆ ನಾವು ಎಲ್ಲಾರು ಕೊರತೆ ಇದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾವ ಕೆಲಸ ಮಾಡ್ಲಿಕ್ಕೆ ಯಾವ ಅರ್ಹತೆಗಳು ಬೇಕು. ಸೊ ಕೆಲಸ ಏನು? ನವಭಾರತದ ಕನಸು ನನಗೆ ಹೇಳಿದ್ನಲ್ಲ, ಟೆಕ್ನಾಲಜಿ ಬಳಸ್ಕೊಂಡು ಲೆಸ್ ಗವರ್ಮೆಂಟ್ ಮೋರ್ ಗವರ್ನೆನ್ಸ್ ಮಾಡುವಂಥದ್ದು, ಈಸ್ ಆಫ್ ಲಿವಿಂಗ್, ಪ್ರೊವೈಡಿಂಗ್ ಸಿಟಿಸನ್ ಸೆಂಟ್ರಿಕ್ ಗುಡ್ಸ್ ಅಂಡ್ ಸರ್ವಿಸಸ್, $5 trillion ಎಕಾನಮಿ. ಇದನ್ನೆಲ್ಲ ಒಂದು ಮೂಲ ಉದ್ದೇಶವಾಗಿ ಇಟ್ಕೊಂಡು ಪ್ರತಿಯೊಂದು ಮಂತ್ರಾಲಯಕ್ಕೂ ಜವಾಬ್ದಾರಿ ಇದೆ ಇದನ್ನ ಸಾಧನೆ ಮಾಡ್ಲಿಕ್ಕೆ. ಸಾಧಿಸುವಂತ ನಿಟ್ಟಿನಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾವ ಕ್ಷಮತೆಗಳಿವೆ, ಯಾವ್ದು ಕೊರತೆ ಇದೆ, ಇದನ್ನ ಗುರುತಿಸಿ ಆ ಕ್ಷಮತೆಗಳನ್ನ ಹೆಚ್ಚಿಸುವುದು. ಸೊ ಒಂದು HR ಆಡಿಟ್ ಮಾಡಿ, ಅವರ ಕಾಂಪಿಟೆನ್ಸಿ ಮ್ಯಾಪಿಂಗ್ ಮಾಡಿ, ಅವ್ರಿಗೆ ತರಬೇತಿ ಕೊಡುವಂಥದ್ದು. 800 ತರಬೇತಿ ಸಂಸ್ಥೆಗಳಿದೆ ಅಂತ ಪತ್ತೆ ಹಚ್ಚಿದ್ವಿ. ಅಷ್ಟು ಬೇಕಾದ ಬೇರೆ ಪ್ರಶ್ನೆ. ಬಟ್ ಅಷ್ಟು ಸದ್ಬಳಕೆ ಮಾಡೋದು ಹೇಗೆ ಅವಕಾಶ ಇದೆ. ಯಾಕಂದ್ರೆ ಇಡೀ ಸರ್ಕಾರಿ ವ್ಯವಸ್ಥೆ ನಾವು ಮನಸ್ಸಲ್ಲಿ ಇಟ್ಕೋಬೇಕು. 2 ಕೋಟಿ ಜನ ಇದ್ದಾರೆ. ಅದ್ಭುತವಾದಂತ ಒಂದು ಸಂಪತ್ತು ನಮಗೆ. ಇಡೀ ಪ್ರಪಂಚದಲ್ಲಿ ಕಾಸ್ಟ್ ಆಫ್ ಗವರ್ಮೆಂಟ್ ಅಂತ ತಗೊಂಡಾಗ ನಮ್ದು ಬಹಳ ಕಡಿಮೆ. ನನಗೆ ನಾ ಇವತ್ತು ಅರ್ಥ ಆಗ್ತಾ ಇದೆ ನನಗೆ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಸರ್ಕಾರ ಸಿಕ್ಕಾಪಟ್ಟೆ ಕೆಲಸ ಖರ್ಚು ಮಾಡತ್ತೆ ಅಂತ. ಇಲ್ಲ, ಬೇರೆ ದೇಶಗಳ ಲೆಕ್ಕ ತಗೊಂಡ್ರೆ ನಾವು ವೆರಿ ಲಿಟಲ್ ನಂಬರ್. ಕೇವಲ ಮೇಲ್ದರ್ಜೆ ಅಧಿಕಾರಿಗಳು ಅಂತ ಏನ್ ಕರಿತೀವಿ, ಇಡೀ ಭಾರತದಲ್ಲಿ 30,000 ಜನ. ಇಡೀ ನಾವು 130 ಕೋಟಿ ಜನಗಳು ಬೇಕಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸಬೇಕು ಅಂದ್ರೆ ಎಂತ ಕ್ಷಮತೆಗಳು ಬೇಕು ಅವರಿಗೆ. ಸೊ ನಮ್ಮ ಜವಾಬ್ದಾರಿ ಆ ಕ್ಷಮತೆಗಳು ಏನು, ಕೊರತೆ ಏನು ಗುರುತಿಸಿ, ನಾಳೆ ನವಭಾರತಕ್ಕೆ ಬೇಕಿರ್ತಕ್ಕಂಥ ಕೆಲಸಕ್ಕೆ ಬೇಕಿರ್ತಕ್ಕಂಥ ಯಾವ ತರದ ವರ್ಕರ್ ಬೇಕು. ಸೊ 3 ಭಾಗದಲ್ಲಿ ನೋಡ್ತೀವಿ. ವರ್ಕ್ ಏನು, ಕೆಲಸ ಏನು, ವರ್ಕ್ ಪ್ಲೇಸ್ ಹೇಗಿರ್ಬೇಕು. ಒಂದು ಕೆಲಸ ಅಂದ್ರೆ ಇಡೀ ದೇಶದ ವರ್ಕ್ ಪ್ಲೇಸ್, ವರ್ಕರ್ ಹೇಗಿರ್ಬೇಕು. ಇದು 3 ಗುರುತಿಸಿ ಅದನ್ನು ಬೆಳೆಸುವಂಥದ್ದು. ಹಲವಾರು ಬಿಡಿಸಿ ಜವಾಬ್ದಾರಿಗಳಿದೆ. ವರದಿ ತರುವಂಥದ್ದು, ಸರ್ಕಾರಕ್ಕೆ ಸಲಹೆ ಕೊಡುವಂಥದ್ದು, ನೀತಿ ಪರಿವರ್ತನೆ, ಸೂಚನೆಗಳು ನೀಡುವಂಥದ್ದು. ಬಟ್ ವಿಶೇಷ ಅಂದ್ರೆ ಇದ್ರ ಮಹತ್ವ, ಅವರ ಪ್ರಧಾನಿಯವರ ಮುಂದಾಲೋಚನೆ ನಾವು ಬಹಳ ಕೊಂಡಾಡಬೇಕಾಗಿರೋದಂದ್ರೆ, ಇದು ಸುಮ್ಮನೆ ಕೇವಲ ವರದಿಸುವಂತ ಒಂದು ಆಯೋಗ ಅಲ್ಲ, ಕಾರ್ಯನಿರ್ವಹಣೆ ಮಾಡುವಂತ ಆಯೋಗ. ಎಕ್ಸಿಕ್ಯೂಟಿವ್ ಕಮಿಷನ್ ಸ್ವಾತಂತ್ರ್ಯ ಕೂಡ, ನಾವು ಇಂಡಿಪೆಂಡೆಂಟ್, ನೇರವಾಗಿ ಅವರಿಗೆ ವರದಿಸ್ತೇವೆ. ಅವ್ರ ಮುಖಾಂತರ ಕೆಲಸ, ಅವ್ರ ಕಚೇರಿ ಮುಖಾಂತರ ಕೆಲಸ ಮಾಡ್ತೇವೆ. ಪಾರ್ಲಿಮೆಂಟ್ ಫೈನಲಿ ವರದಿ ಕೊಡ್ಬೇಕು, ಅದು ಹೌದು. ಬಟ್ ಇದು ನನಗನ್ಸುತ್ತೆ 75 ವರ್ಷದಲ್ಲಿ ಯಾರು ಆಲೋಚನೆ ಮಾಡದೆ ಇರ್ತಕ್ಕಂಥ, ನಾವು ಎಲ್ಲ ತರಬೇತಿ ಅಲ್ಲ. ತರಬೇತಿ ಅನ್ನೋದು ನಾನು ತಮಾಷೆ ಮಾಡ್ತೀನಿ, ನಾಯಿಗಳಿಗೆ ತರಬೇತಿ ಕೊಡ್ಬೇಕು, ಸರ್ಕಸ್ ಪ್ರಾಣಿಗಳಿಗೆ ತರಬೇತಿ ಕೊಡ್ಬೇಕು. ಬಟ್ ಮನುಷ್ಯರಿಗೆ ಅವರ ಸಾಮರ್ಥ್ಯಗಳನ್ನು ಕಟ್ಟಬಹುದು, ಅವರ ಕ್ಷಮತೆಗಳನ್ನು ಹೆಚ್ಚಿಸಬಹುದು. ನೋಡಿ, ಕಲ್ಪನೆ ನೋಡಿ, ಇದು ನಮ್ಮ ಭಾರತೀಯ ಆಲೋಚನೆ. ಕ್ಷಮತೆಗಳನ್ನ ಹೆಚ್ಚಿಸಬೇಕು, ಅಭಿವೃದ್ಧಿ ಏನ್ ಹೇಳದ್ನಲ್ಲ, ಕಾನ್ಸ್ಟೆಂಟ್ ಎಕ್ಸ್ಪಾನ್ಷನ್ ಆಫ್ ಹ್ಯೂಮನ್ ಕೇಪಬಿಲಿಟಿ, ಅದನ್ನೇ ನಾವು ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಸೀಮಿತವಾಗಿ ಸರ್ಕಾರಿ ವ್ಯಕ್ತಿಗಳಿಗೆ ಮಾಡ್ತೀವಿ. ಸರ್ಕಾರ ಮಾಡ್ಬಿಟ್ರೆ ಅರ್ಧ ದೇಶಕ್ಕೆ ಮಾಡ್ದಂಗೆ, ಅವ್ರ ಮುಖಾಂತರ ಬಾಕಿ ದೇಶಕ್ಕೆ ಆಗೋಗುತ್ತೆ. ಸೊ ಇದು ಈ ಒಂದು ನನಗೆ ನನ್ನ ತಜ್ಞತೆ, ಗ್ರಾಸ್ ರೂಟ್ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಅನುಭವ, ಈಸ್ ಆಫ್ ಲಿವಿಂಗ್ ಬಗ್ಗೆನೆ ನನಗೆ ಆಲೋಚನೆ ಮಾಡಿರ್ತಕ್ಕಂಥ ಈ 35 ವರ್ಷದ ಕೆಲಸ, ಈ ಕೆಲಸ ತಯಾರಿಕೆ ಅಂತ ನೋಡಿ ಒಂದು ರೀತಿಯಲ್ಲಿ ಇದ್ರಲ್ಲೂ ದಿವ್ಯ ಸೂಚನೆಯಾಗಿ ಕಾಣ್ತೀನಿ. ಇಲ್ಲದ್ರೆ ನನ್ನ ಯಾಕೆ ಡೆಲ್ಲಿಗೆ ಬಂದು ಕೂರಿಸ್ತಿದ್ರು, ಹಳ್ಳಿಯಲ್ಲಿ ಇದ್ದವನು ಡೆಲ್ಲಿಗೆ ಬಂದು ಕೂತ್ಕೋಬೇಕಿದ್ರೆ ಬಹಳ ಕಷ್ಟ. ಅದು ಈಗ ನಿಮಗೊಂದು ಚಿತ್ರ ಕಳಿಸಿದ್ದೆ, ನನ್ನ ಕಿಟಕಿಯಿಂದ ಕಾಣಿಸುವಂತ ಡೆಲ್ಲಿ.
25 ಅಡಿ 30 ಅಡಿಲಿ ಏನು ಕಾಣಲ್ಲ. ಒಳ್ಳೆ ಅಷ್ಟು ಅದನ್ನೆಲ್ಲ ಸರಿಪಡಿಸ್ಲಿಕ್ಕೆ ಸರ್ಕಾರನೇ ಮಾಡ್ಬೇಕು. ಅಂತ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರಿ ಮಾಡೋನು, ನಾನ್ ನೌಕರ ಅಲ್ಲಪ್ಪ ಸೇವಕ, ಅವಾಗಿ ಪೊಲ್ಯೂಷನ್ ಸೇವೆ ಮಾಡ್ಬೇಕು ನಾನು ಅಂತ ಅನ್ಸ್ಬೇಕು ಅವನಿಗೆ. ಸೊ ಅವನ ಕ್ಷಮತೆಗಳನ್ನ ಹೆಚ್ಚಿಸುವಂತ ಜವಾಬ್ದಾರಿ. ಅದು ತುಂಬಾನೇ ದೊಡ್ಡ ದೃಷ್ಟಿ, ದರ್ಶನ ಯಾಕೆ ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ತಾವು ಹೇಳಿದ್ರಿ ಅದನ್ನ. ಸರ್ಕಾರದ ಸೈಜು ತುಂಬಾ ಕಮ್ಮಿ ನಮ್ಮ ಭಾರತದಲ್ಲಿ. ಅದು ಸೈಜ್ ಒಂದೇ ಅಲ್ಲ, ಅದರ ಜವಾಬ್ದಾರಿನೂ ಕೂಡ ಹೆಚ್ಚಬೇಕಾಗಿರೋದು ಅನಿವಾರ್ಯ. ನಾವು ಹೇಗೆ ಖಾಸಗಿ ವಿಭಾಗಕ್ಕೆ ಜಾಸ್ತಿ ಇಕಾನಮಿ ಬೆಳೆದ ಹಾಗೆ ಸೊಸೈಟಿನೂ ಹೇಗೆ ಬೆಳ್ಕೊಂಡು ಹೋದ ಹಾಗೆ ಈ ಗವರ್ಮೆಂಟ್ ಕೂಡ ಬೆಳಿಬೇಕಾಗಿದೆ. ಅದು ಹಳೆಯ ಒಂದು ಫೈಲ್ ಮೂವ್ಮೆಂಟ್ ಗಳಾಗ್ಲಿ, ಅಪ್ರೂವಲ್ ಗಳಾಗ್ಲಿ ಅದೇ ಇದ್ರೆ ಈ ಎರಡಕ್ಕೂ ತುಂಬಾನೇ ಒಂದು ರೋಡ್ ಬ್ಲಾಕ್ ಆಗುತ್ತೆ. ಸೊ ಈ ರೆಗ್ಯುಲೇಟರಿ ಕೆಪಾಸಿಟಿ ಅದು ಬೆಳೆದ್ರೇನೆ ಬೇರೆ ಎರಡು ಇದಕ್ಕೂ ಅವಕಾಶ ಇದೆ. ಬಹಳ ಸುಂದರವಾಗಿ ಪ್ರಧಾನಿ ಮಾತಲ್ಲಿ ಹೇಳ್ಬೇಕಿದ್ರೆ ಅವ್ರು ಹೇಳ್ತಾರೆ, ನಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನ ರೂಲ್ ಬೇಸ್ಡ್ ಅಪ್ರೋಚ್ ಇಂದ ರೋಲ್ ಬೇಸ್ಡ್ ಅಪ್ರೋಚ್ ಕಡೆ ತಗೊಂಡು, ಕಾನೂನನ್ನೇ ಅಳತೆಗೋಲಾಗಿ ಇಟ್ಕೊಂಡು ಕೆಲಸ ಮಾಡೋದಕ್ಕಿಂತ ನನ್ನ ಪಾತ್ರ ಸೇವೆ, ಪಾತ್ರ ದೃಷ್ಟಿಕೋನ ಕೊಡಿ, ಅವ್ರಿಗೆ ಪಾತ್ರ ಸ್ಪಷ್ಟತೆ ಕೊಡಿ. ಬಹಳ ಚೆನ್ನಾಗಿ ಹೇಳುದು, ಕರ್ಮಚಾರಿಯನ ಭಾವನೆಯಿಂದ ಕರ್ಮಯೋಗಿ ಭಾವನೆ, ಮಿಷನ್ ಕರ್ಮಯೋಗಿ ಅಂತಾನೆ ಅದಕ್ಕೇನೆ ಮಿಷನ್ ಕರ್ಮಯೋಗಿ ಅಂತ. ತುಂಬಾನೇ ತಮ್ಗೆ ಒಳ್ಳೇದಾಗ್ಲಿ, ಈ ನಿಮ್ಮ ಕಮಿಷನ್ ಸಫಲವಾಗ್ಲಿ ಅಂತ ನಾವೆಲ್ಲರೂ ಕೋರ್ತೀವಿ. ಈ ಇಷ್ಟು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಇಂದನೂ ತಾವು ಬಿಡಿಸ್ಕೊಂಡು ಬಂದಿದ್ದೀರಾ. ತುಂಬಾನೇ ಸಂತೋಷ. ಕೇಳುಗರ ಪರವಾಗಿ, IVM ಪರವಾಗಿ, ತಲೆಹರಟೆ ಪಾಡ್ಕಾಸ್ಟ್ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HaratePod HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Do you like true crime stories? Do you like to learn about the people behind some horrible, awful crimes? More specifically, women that may have committed these crimes. Actually, Indian criminals that are women? Then we'd like to welcome you to our podcast, Misconduct. My name is Raghavi. And I am Nisha. We cover themes like murder, dacoity, drug trafficking, financial fraud, kidnapping, and many more. You can catch us every Wednesday on the IVM Podcast Network or wherever you get your podcast. Do you wonder why China does the things that it does? Or want to know how we could improve online privacy? Or perhaps you're thinking about how we can kickstart India's economy. If you'd like to search for the answers to such questions, check out All Things Policy, a daily public policy podcast that covers everything from employment figures to aircraft carriers. Tune in from Monday to Friday for new episodes and fresh takes.